ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಈಶ್ವರೀಯ ಜೀವನ, ಈಶ್ವರೀಯ ಜ್ಞಾನಕ್ಕೆ ಫೌಂಡೇಶನ್ ಯಾವುದಂತೆ ನಿಶ್ಚಯ. ಎಷ್ಟು ನಿಶ್ಚಯ ಇರುತ್ತೋ ಅಷ್ಟೇನಾಗ್ತದಂತೆ ವಿಜಯ ಹೇಳುವಂಥದ್ದು ಸಿಗತ್ತೆ. ನಿಶ್ಚಯ ಯಾವ್ದಲ್ಲಿ ಬರಬೇಕು? ನಿಶ್ಚಯ ಬುದ್ಧಿ. ನೀವು ಮಾಡುವಂತ ಕರ್ಮದ ಫಲದಿಂದ ಆತ್ಮನಿಗೆ, ಕರ್ಮ ಮಾಡುವಂತ ಮಾಲೀಕನಾದಂತ ಆತ್ಮನಿಗೆ ಆ ಕರ್ಮದ ಫಲ ಬುದ್ಧಿಯ ಮೂಲಕ ನಿರಾಕಾರ ರೂಪದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಫಲತೆ, ಆನಂದ, ಖುಷಿ, ಪರಮಾನಂದ ಇದೆಲ್ಲ ಸಿಕ್ಕಿದಾಗ ಅದಕ್ಕೇನಾಗ್ತದೆ? ವಿಜಯ ಅನುಭವ ಆಗತ್ತೆ. ನಾವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಸಫಲತೆ, ವಿಜಯ ಆಗಬೇಕು. ವಿಜಯ ಅಂತಂದ್ರೇನು? ಸಫಲತೆಗೂ ವಿಜಯಕ್ಕೂ ವ್ಯತ್ಯಾಸ ಇದೆಯಾ? ಹೌದು. ಸಫಲತೆ ಅಂದ್ರೇನು, ವಿಜಯ ಅಂತಂದ್ರೇನು? ಸಫಲತೆ ಆನಂದವನ್ನು ಕೊಡುತ್ತೆ, ವಿಜಯ ಗೆಲುವು ಅಂತ ಬರುತ್ತೆ. ಹಾ, ಸಫಲತೆ ಅಂದ್ರೆ ನೀವು ಮಾಡುವಂತ ಕರ್ಮದ ಫಲ, ಅದು ಆತ್ಮನಿಗೆ ಖುಷಿಯನ್ನ ಕೊಟ್ಟರೆ, ಆತ್ಮದ ಅಕೌಂಟಲ್ಲಿ ಜಮಾ ಆದ್ರೆ, ಆತ್ಮದ ಅಕೌಂಟಲ್ಲಿ ಸಂಪಾದನೆ ಆದ್ರೆ ಅದಕ್ಕೇನ್ ಹೇಳ್ತಾರೆ? ಸಫಲ ಅಂತ ಹೇಳ್ತಾರೆ. ವಿಜಯ ಅಂತಂದ್ರೆ ವಿಜಯ ಅಂದ್ರೆ ಯಾವುದೋ ಮಹಿಳೆ ಹೆಸರಲ್ಲ. ವಿಜಯ್ ಅಂತ ಜೆಂಟ್ಸಿಂದು ಇರ್ತದೆ, ವಿಜಯ ಅಂತ ಬಿಟ್ಟು ಲೇಡೀಸ್ ಹೆಸರು ಇರ್ತದೆ ಅಲ್ವಾ? ವಿಜಯ ಅಂತಂದ್ರೆ ಏನು? ಸಫಲತೆ ಗೆಲುವು ಅಂತ ಯಾವ್ದ್ರ ಮೇಲೆ? ನಮ್ಮ ಆತ್ಮದ ಅಕೌಂಟ್ ಅಲ್ಲಿ ಒಳ್ಳೆ ಕರ್ಮದ ಫಲ ಜಮಾ ಆದಾಗ ನಮ್ಗೆ ವಿಜಯ ಆಗುತ್ತೆ. ನೋಡಿ, ಈಗ ಶರೀರಕ್ಕೆ ನೀವು ಮೆಡಿಸಿನ್ಸ್ ಕೊಡ್ತೀರಲ್ವಾ? ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. 2 ವೆರೈಟಿ ಮೆಡಿಸಿನ್ಸ್ ಕೊಡ್ತೀವಿ. 2 ವೆರೈಟಿ ಅಂದ್ರೆ ಅಲೋಪತಿ, ಹೋಮಿಯೋಪತಿ ಅಂತಲ್ಲ. ಒಂದು, ಶರೀರಕ್ಕೆ ಆರೋಗ್ಯ ಹಾಳಾದಾಗ ಒಳಗಡೆ ವೈರಸ್ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಅದನ್ನ ಸಾಯಿಸ್ಲಿಕ್ಕೆ ಅಂತ ಬಿಟ್ಟು ನಾವೇನ್ ಮಾಡ್ತೀವಿ? ಮೆಡಿಸಿನ್ಸ್ ಕೊಡ್ತೀವಿ, ಹೌದಾ? ಅದು ಒಳಗಡೆ ಹೋಗ್ಬಿಟ್ಟು ಮೆಡಿಸಿನ್ಸ್ ಏನ್ ಮಾಡುತ್ತೆ? ಅಲ್ಲಿ ನಿಮ್ಗೆ ಬೇಡದೇ ಇರುವಂತ ವೈರಸ್ ಬ್ಯಾಕ್ಟೀರಿಯಾಗಳ ಮೇಲೆ ಯುದ್ಧ ಮಾಡುತ್ತೆ. ಏನ್ ಮಾಡುತ್ತೆ? ಯುದ್ಧ ಮಾಡಿದಾಗ ಏನ್ ಸಿಗ್ತದೆ? ವಿಜಯ. ವಿಜಯ ಸಿಗೋದು ಯಾವಾಗ? ಯುದ್ಧ ಮಾಡಿದಾಗ ಅಲ್ವಾ? ಸರಿ, ಇನ್ನೊಂದು ಮಾತ್ರೆಯನ್ನು ತಗೊಳ್ತೀವಿ ಶರೀರ ವೀಕ್ ಆದಾಗ, ಟಾನಿಕ್ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ನಾವು ತಗೊಳ್ತೀವಿ. ಆಹಾರ ತಗೊಳ್ತೀವಿ. ಆಹಾರ ಯಾಕೆ ತಗೊಳ್ತೀವಿ? ಶರೀರಕ್ಕೆ ಶಕ್ತಿ ಬರ್ಲಿ ಅಂತ. ಶಕ್ತಿ ಬರ್ಲಿ ಅಂತ ಅಲ್ವಾ? ಶಕ್ತಿ ಬರ್ಲಿಕ್ಕೆ ತೆಗೆದುಕೊಳ್ಳುವಂತ ಆಹಾರ, ಮೆಡಿಸಿನ್ಸ್ ಬೇರೆ. ನನಗೆ ತೊಂದರೆ ಆಗಿರುವಂತ ವೈರಸ್ ಬ್ಯಾಕ್ಟೀರಿಯಾನ ಸಾಯಿಸ್ಲಿಕ್ಕೆ ತೆಗೆದುಕೊಳ್ಳುವಂತ ಮೆಡಿಸಿನ್ಸ್ ಬೇರೆ, ಹೌದಾ? ಏನು ಆಹಾರ ತಗೊಳ್ತೀವಿ ಅದು ಸಫಲತೆ, ಓಕೆ, ಅದನ್ನ ಶಕ್ತಿ ವೃದ್ಧಿ ಆಗ್ತದೆ. ಒಂದು, ಸತ್ಯುಗ ತ್ರೇತಾಯುಗಕ್ಕೆ ಹೋಗ್ಲಿಕ್ಕೆ ನೀವೇನ್ ಮಾಡ್ಬೇಕು? ಸ್ಟಾಕ್ ಮಾಡ್ಕೊಳ್ಬೇಕು. ಇನ್ನೊಂದು, 63 ಜನ್ಮದ ಸಾಲನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ತೀರಿಸ್ಬೇಕಾಗ್ತದೆ. 2 ಕೆಲಸ ಮಾಡ್ಬೇಕಾಗ್ತದಲ್ವಾ? ಇಲ್ಲಿ ವಿಜಯ ಅಂತಂದ್ರೆ ಯಾರ ಮೇಲೆ? ನಿಮ್ಮ ವಿಕರ್ಮದ ಮೇಲೆ, ನೀವು ಮಾಡಿರುವಂತ ಕರ್ಮದ ಫಲದ ಮೇಲೆ ವಿಜಯ. ಎರಡನೇದು, ರಾವಣನ ಮೇಲೆ ವಿಜಯ ಅಲ್ವಾ? ಪಂಚವಿಕಾರದ ಮೇಲೆ ವಿಜಯ, ಪಂಚತತ್ವಗಳ ಮೇಲೆ ವಿಜಯ. ಅದಕ್ಕೆ ವಿಜಯ ಬೇರೆ, ವಿಜಯದಲ್ಲಿ ಏನಿದೆ? ಅಲ್ಲಿ ಯುದ್ಧ ನಡೆಯತ್ತೆ ಅಲ್ವಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಆರಂಭದಲ್ಲಿ ನೀವು ಯೋಗದಲ್ಲಿ ಕೂತ್ಕೊಂಡಾಗ, ನಿಮ್ಮ ಮನೆಯಲ್ಲಾದ್ರೂ ಕೂತ್ಕೊಳ್ಳಿ, ಸೇವಾ ಕೇಂದ್ರದಲ್ಲೂ ಕೂತ್ಕೊಳ್ಳಿ, ಮೊದ್ಲೇನ್ ನಡೀತಾ ಇರ್ತದೆ? ಮನಸ್ಸಲ್ಲಿ ಯುದ್ಧ. ಎಲ್ಲಿ? ಮನಸ್ಸಲ್ಲಿ. ನಡ್ಕೊಂಡು ಬಂದಿರ್ತೀವ, ಇವತ್ತಿನ ಸಮಯದಲ್ಲಿ ಬಿಸಿಲಿದೆಯಾ, ಅಲ್ಲಿ ಬಂದು ಕೂತ್ಕೊಂಡ ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ಸೆಕೆ ಆಗ್ತಾ ಇರ್ತದೆ. ಆ ಸೆಕೆ ನಿಮ್ಮ ಮನಸ್ಸನ್ನ ಆ ಕಡೆಗೆ ಏನ್ ಮಾಡ್ತಾ ಇರ್ತದೆ?
ಎಳಿತಾ ಇರ್ತದೆ. ಬಾಬನ ಮನೆ ಬಂದು ಕೂತ್ಕೊಂಡ್ರಿ, ಫ್ಯಾನ್ ಹಾಕೊಂಡ್ರಿ, ಅವಾಗ ಏನಾಗುತ್ತೆ, ನಿಧಾನಕ್ಕೆ ಏನಾಗುತ್ತೆ, ಕಡಿಮೆ ಆಗತ್ತೆ. ಅದರ ಮೊದಲು ಮನೇಲಿ ಏನಾದ್ರು ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಿದ್ರೆ, ಏನಾದ್ರು ನಷ್ಟ ಆಗಿದ್ದಿದ್ರೆ ಗಮನ ಏನಾಗ್ತದೆ, ಅಲ್ಲಿ ಹೋಗ್ತಾ ಇರ್ತದೆ. ಮಧ್ಯ ಮಧ್ಯದಲ್ಲಿ ಬಾಬನ ಹತ್ರ, ಮಧ್ಯೆ ಮಧ್ಯೆ ವ್ಯಕ್ತಿ ಹತ್ರ, ವಿಷಯದ ಹತ್ರ, ಕಾಯಿಲೆ ಹತ್ರ, ನೋವಿನ ಹತ್ರ, ನಷ್ಟದ ಹತ್ರ ಹೋಗ್ತಾ ಇರ್ತದೆ. ಹಾಗೆ ಮಾಡ್ತಾ 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 ಸ್ಲೋಲಿ ಏನಾಗತ್ತೆ, ಬಾಬನ ಹತ್ರ ಮಾತಾಡ್ತಾ ಹೋದಾಗ ಬಾಬನ ಜೊತೆನೇ ಫುಲ್ ಕನೆಕ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವೇನಾದ್ರಿ, ವಿಜಯಶಾಲಿಗಳು ಆದ್ರಿ. ಅವಾಗ ಸಂಪಾದನೆ ಮಾಡ್ಲಿಕ್ಕೆ ಏನಾಗತ್ತೆ, ಆರಂಭ ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಶ್ಚಯ ಹೇಳುವಂಥದ್ದೇನು, ಫೌಂಡೇಶನ್, ನಿಶ್ಚಯ ಬುದ್ಧಿ ಈ ಹಾಗಿದ್ರೆ ಇಲ್ಲಿ ಬಾಬಾ ನಿಶ್ಚಯ ಬುದ್ಧಿ ಅಂತ ಯಾಕೆ ಹೇಳಿದ್ರು ಅಲ್ವಾ? ನಿನ್ನೇನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಬಾಬನ ಮೇಲೆ ನಿಶ್ಚಯ ಯಾವುದರ ಆಧಾರದ ಮೇಲೆ ಅಂತಂದ್ರೆ, ಸ್ಥೂಲವಾದಂತ ಸಾಧನ, ಹಣ, ಪೋಸ್ಟು, ಪೊಸಿಷನ್ನು, ಹೆಸರು, ಕೀರ್ತಿಯ ಆಧಾರದಲ್ಲಿ ವಿಜಯ ಬಂತು ಅಂತ ಲೆಕ್ಕವನ್ನೇನ್ ಮಾಡ್ಬೇಡಿ, ಹಾಕಬೇಡಿ. ವಿಜಯ ಯಾವುದರ ಆಧಾರದಲ್ಲಿ, ಆಂತರಿಕವಾದಂತ ಬುದ್ಧಿಯದಿಂದ ಏನಾಗ್ಬೇಕು, ಖುಷಿಯ ಅನುಭವ, ಆತ್ಮಿಕ ಸಂಪಾದನೆ ಹೇಳೋದು ನಿಮ್ಗೆ ಅನುಭವ ಆಗ್ಬೇಕು. ಇವತ್ತು ಹಣ ಜಾಸ್ತಿ ಇದ್ದವ್ರು ಖುಷಿಯಾಗಿದ್ದಾರಾ? ಇಲ್ಲ. ಇಲ್ಲ. ಯಾರದ ಜನ ಜಾಸ್ತಿ ಇದೆ ಅವ್ರು ಖುಷಿಯಾಗಿದ್ದಾರಾ? ಇಲ್ಲ. ಯಾರ ಶರೀರ ಸುಂದರವಾಗಿದೆ ಅವ್ರು ಖುಷಿಯಾಗಿದ್ದಾರಾ? ಇಲ್ಲ. ಯಾರ ಚರ್ಮ ಬೆಳ್ಳಗಿದೆ ಅವ್ರು ಖುಷಿಯಾಗಿದ್ದಾರಾ? ಇಲ್ಲ. ಯಾರು ಶರೀರವನ್ನು ತುಂಬಾ ಚೆನ್ನಾಗಿ ಶೃಂಗಾರ ಮಾಡ್ಕೊಂಡಿದ್ದಾರೆ ಅವ್ರು ಖುಷಿಯಾಗಿದ್ದಾರಾ? ಇಲ್ಲ. ಮತ್ತೆ ಖುಷಿಯಾಗಿರೋರು ಯಾರು? ಆಧ್ಯಾತ್ಮಿಕ ಜೀವನದಲ್ಲಿ ಈಶ್ವರಿ ಸುಖವನ್ನು ಯಾರು ಅನುಭವ ಮಾಡ್ತಿದ್ದಾರೆ? ಈಶ್ವರನ ಆಹಾರವನ್ನು ಯಾರು ತೆಗೆದುಕೊಳ್ತಾ ಇದ್ದಾರೆ? ಯಾರು ಆಧ್ಯಾತ್ಮಿಕ ಸಂಪಾದನೆಯಿಂದ ತಮ್ಮ ಸಾಲವನ್ನ ತೀರಿಸ್ಕೊಳ್ತಾ ಇದ್ದಾರೆ? ಆತ್ಮಕ್ಕೆ ಬೇಕಾಗಿರೋದನ್ನ ಜಮಾ ಮಾಡ್ಕೊಳ್ತಾ ಇದ್ದಾರೆ? ಆತ್ಮಿಕ ಅತೀಂದ್ರಿಯ ಸುಖವನ್ನು ಅನುಭವ ಮಾಡ್ತಿದ್ದಾರೆ. ಅವ್ರೇನಾಗಿದ್ದಾರೆ? ಆದ್ಮೇಲೆ ಬಾಬಾ ಸಿಗೋ ಮೊದ್ಲೂ ಕೂಡ ನಿಮ್ಮ ಹತ್ರ ಬಿಲ್ಡಿಂಗು, ಬಂಗಾರ, ಹಣ, ಊಟ, ತಿಂಡಿ, ಸಂಸಾರ, ಪರಿವಾರ ಎಲ್ಲ ಇತ್ತಲ್ವಾ? ಇತ್ತೋ ಇಲ್ವೋ? ಹೌದು. ಅದನ್ನ ನಾವು ಸಂಪಾದನೆ ಮಾಡಿಕೊಂಡು ಮನಸ್ಸು ಬುದ್ಧಿಯನ್ನ ಅಲ್ಲಿ ಇಟ್ಬಿಟ್ಟು ನಾವು ಅಲ್ಲೂ ಕೂಡ ಸುಖ ದುಃಖವನ್ನ ಅನುಭವಿಸಿದ್ವಲ್ವಾ? ಅನುಭವಿಸಿದೀವ ಇಲ್ವೋ? ಅದು ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಇಲ್ಲ. ಬಾಬಾ ಖುಷಿ ಇತ್ತು ಅವಾಗ ಖುಷಿ ಇತ್ತು. ಯಾವಾಗ ನೀವು ಸಿಕ್ಬಿಟ್ರೋ, ನೀವು ನಮ್ಮನ್ನ ಉಪಯೋಗ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು, ಆವಾಗ ಈ ಸುಖವನ್ನು ಆ ಸುಖವನ್ನು ಕಂಪ್ಯಾರಿಸನ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಯಾವ ಸುಖ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಇವಾಗ? ಈಶ್ವರೀಯ ಜೀವನದಲ್ಲಿ ಸರಿ, ಈಶ್ವರೀಯ ಸುಖ ನೀವು ಅನುಭವಿಸಿದ್ರೆ ನಿಮ್ಗೆ ಖುಷಿ ಆಗತ್ತೋ, ಬೇರೆಯವ್ರಿಗೆ ಕೊಟ್ಟಾಗ ಖುಷಿ ಆಗತ್ತೋ? ಬೇರೆಯವರಿಗೆ ಕೊಟ್ಟಾಗ ಖುಷಿ. ಬೇರೆಯವ್ರಿಗೆ ಕೊಟ್ಟಾಗ ಖುಷಿ ಆಗತ್ತೋ, ಸರ್ವರಿಗೂ ಕೊಟ್ಟಾಗ ಖುಷಿ ಆಗತ್ತೋ? ಸರ್ವರಿಗೂ ಸರ್ವರಿಗೂ ಅಂತಂದ್ರೆ ಪಂಚತತ್ವಗಳು, ವಿಶ್ವದ ಎಲ್ಲ ಪೂರ್ತಿ ವಿಶ್ವಕ್ಕೆ ಕೊಟ್ಟಾಗ ಅಲ್ವಾ? ಯಾಕಂದ್ರೆ ಆ ಸರ್ವರಲ್ಲಿ ನಾನು ಕೂಡ ಏನಾಗ್ಬಿಡ್ತೇನೆ, ಬರ್ತೀನಿ ಅಲ್ವಾ? ಬಲ್ಬ್ ಹಾಕೊಳ್ಬೇಕಂದ್ರೆ ನಮ್ಮ ಮನೇಲಿ ಹಾಕೋದ್ಕಿಂತ ಎಲ್ಲರಿಗೂ ಹಾಕೋಣವಲ್ಲ, ಜ್ಞಾನ ಸೂರ್ಯ ಹಾಕೋಣ ಅಲ್ವಲ್ಲ? ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬಿಟ್ಟು ಎಲ್ಲರಿಗೂ ಪ್ರಕಾಶವನ್ನ ಕೊಡೋಣ, ನನಗೂ ಕೂಡ ಪ್ರಕಾಶ ಸಿಕ್ಕೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟು ನೀವು ಈಶ್ವರಿ ಜ್ಞಾನದ ಆಳದಲ್ಲಿ ಹೋಗ್ತಿರೋ ಅಷ್ಟು ಬುದ್ಧಿಯ ಆಧಾರದಿಂದ ಕರ್ಮದ ಫಲವನ್ನ ನೀವು ಮೆಜರ್ಮೆಂಟ್ ಮಾಡ್ತಾ ಹೋದ್ರೆ, ಆ ಒಂದು ಸಫಲತೆಗೆ, ವಿಜಯಕ್ಕೆ ಕಾರಣ ಯಾರು, ಅದರ ಆಧಾರದ ಮೇಲೆ ಅವರ ಮೇಲೆ ನಿಮ್ಗೆ ಏನು ಬರ್ತಾ ಹೋಗ್ತದೆ? ನಿಶ್ಚಯ ಬರ್ತಾ ಹೋಗ್ತದೆ. ಕಾಯಿಲೆಗಳು ಬರ್ತಾ ಹೋಗ್ತವೆ. ತುಂಬಾ ಜನ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀವಿ, ಆದರೆ ಟ್ರೀಟ್ಮೆಂಟ್ ಅವ್ರು ಫ್ರೀ ಕೊಡ್ಬೋದು, ಮೆಡಿಸಿನ್ ಫ್ರೀ ಕೊಡ್ಬೋದು, ಹೆಚ್ಚಿಗೆ ಚಾರ್ಜು ಮಾಡ್ಬೋದು, ಇಂಜೆಕ್ಷನ್ ಕೊಡು, ಏನೇ ಮಾಡ್ಬೋದು, ಆದ್ರೆ ನಿಮ್ಗೆ ನಿಶ್ಚಯ ಬರೋದು ಯಾವಾಗ? ಸರಿ. ಆ ಕಾಯಿಲೆ ಕಡೆಗೆ ನೀವು ಬುದ್ಧಿಯನ್ನ ಇಟ್ಟು ಆ ನೋವು ಕಡಿಮೆ ಆಗಿದ್ಯಾ, ಆ ಸಮಸ್ಯೆ ಪರಿಹಾರ ಆಗಿದ್ಯಾ ಅಂತ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಆ ಕಾಯಿಲೆ ಕಡಿಮೆ ಆಗ್ತಾ ಹೋದಾಗ ಡಾಕ್ಟರ್ ಮೇಲೆ, ಮೆಡಿಸಿನ್ ಮೇಲೆ ನಿಮ್ಗೇನ್ ಬರ್ತದೆ? ನಿಶ್ಚಯ ಬರ್ತದೆ. ಹಾಗಿದ್ರೆ ನಿಜವಾದ ವಿಜಯ ಯಾವುದು ಆತ್ಮೀಯರೇ?
ನಿಜವಾದ ವಿಜಯ ಯಾವುದು? ಬುದ್ಧಿಯ ಪರಮಾತ್ಮ ಮೂಲಕ ಆತ್ಮಿಕ ಉನ್ನತಿಯಾಗೋದೇ ನಿಜವಾದ ವಿಜಯ. ವಿಜಯ. ಲೌಕಿಕ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗ್ಬಿಟ್ಟೆ, ನನ್ ಕೋಟಿ ರೂಪಾಯಿ ಲಾಟರಿ ಸಿಕ್ಬಿಡ್ತು, ನನಗೆ ಬೇಕಾದವ್ರನ್ನ ನಾನು ಮದುವೆ ಮಾಡ್ಕೊಂಡ್ ಬಿಟ್ಟೆ, ನನಗೊಂದು ಕನ್ಸಿತ್ತು ಏನಂತ, ಸ್ವಂತ ಮನೆ ಕಟ್ಬೇಕು ಅಂತ, ಕಟ್ಬಿಟ್ಟೆ, ನನಗೆ ವಿಜಯ ಆಗ್ಬಿಡ್ತು, ಕೋರ್ಟ್ ಕೇಸ್ ಗೆದ್ದು ಬಿಟ್ಟೆ, ವಿಜಯ ಆಗ್ಬಿಡ್ತು. ಇದು ನಿಜ ವಿಜಯ ಅಲ್ಲ. ನಿಜವಾದ ವಿಜಯ ಯಾವುದು? ಆತ್ಮಿಕ ಸಂಪಾದನೆ ನಿಜವಾದ ಆಗಬೇಕು. ಅದರ ಆಧಾರದಲ್ಲಿ ಆ ವಿಜಯಕ್ಕೆ ಯಾರು ಕಾರಣೀಕರ್ತರೋ ಅವ್ರ ಮೇಲೆ ನಿಮ್ಗೇನು ಬರ್ತಾ ಹೋಗ್ತದೆ? ನಿಶ್ಚಯ ಬರ್ತಾ ಹೋಗುತ್ತೆ. ವಿಶ್ವಾಸ. ಹೇಗೆ ಪಾಂಡವರಿಗೆ ಯಾರ ಮೇಲೆ ನಿಶ್ಚಯ ಬಂತು? ಕೃಷ್ಣನ ಕೃಷ್ಣನ ಮೇಲೆ. ಹಾಗೆ ನಿಮ್ಗೂ ಯಾರ ಮೇಲೆ ನಿಶ್ಚಯ ಬರಬೇಕು? ಬಾಬಾ. तो आप सबका निश्चय देखा, सभी का नंबरवार बाप में तो निश्चय है ही. ನೀವು ಯಾವ್ಯಾವ್ದಲ್ಲಿ ನಿಶ್ಚಯವಾಗಿದ್ದೀರಿ ಅಂತ ಬಾಬಾ ಫಲಿತಾಂಶವನ್ನ ನೋಡಿದ್ರಂತೆ. ಎಲ್ಲರಿಗೂ ಕೂಡ ತಂದೆ ಮೇಲಿಂದ ನಿಶ್ಚಯ ಇದೆ. ಇದೆಯಾ? ಇದೆ. ಪಕ್ಕಾ? ಪಕ್ಕ ಗ್ಯಾರಂಟಿ? ಗ್ಯಾರಂಟಿ. 100%? Yes. ಯಾಕೆ ಸೌಂಡ್ ಸ್ವಲ್ಪ ಕಡಿಮೆ ಆಯ್ತಪ್ಪ? 100% ಅಂತ. ಪ್ರಮಾಣ ಇದೆ. ಕೆಲವೊಂದ್ಸಲ ಏನ್ ಮಾಡ್ತೀವಿ ನಾವು ಬಾಬನಂತ ಕೆಲವೊಂದು ಡಿಮಾಂಡ್ ಅನ್ನ ಇಡ್ತೀವಿ. ಸರಿ, ನೀವು ಎಷ್ಟೇ ತಪಸ್ ಮಾಡಿ ಎಷ್ಟೇ ಬೊಬ್ಬೆ ಹೊಡೆದ್ರು ಕೂಡ ಬಾಬಾ ಅದನ್ನ ಮಾಡ್ಕೊಡೋದ ಇಲ್ಲ. ಆಗ ಬಾಬನ ಮೇಲೆ ನಿಶ್ಚಯ ಬರ್ತದೋ ಬರಲ್ವೋ? ಹೌದು, ಬರುತ್ತೆ. ಬರುತ್ತೆ ಬರ್ತದೆ ಮಾಡ್ಕೊಡ್ದಿದ್ರೆ. ಬರುತ್ತೆ ಹಾ, ಬರುತ್ತೆ. ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ಅದು ಈಶ್ವರ ಜೀವನದ ಆರಂಭದಲ್ಲಿ ಆ ನಿಶ್ಚಯ ಬರೋದಿಲ್ವಲ್ಲ. ಹೌದೌದು. ನಮ್ದೇ ಬಲಹೀನತೆ ಇರುತ್ತೆ ಅನ್ನೋರೆ. ತುಂಬಾ ವರ್ಷಗಳ ಜೊತೆಗೆ ಬಾಬನ ಜೊತೆಗೆ ಇದ್ದು 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 ಅವನನ್ನು ಉಪಯೋಗ ಮಾಡಿ 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 ಆವಾಗ ಗೊತ್ತಾಗತ್ತೆ, ಯಸ್ ಬಾಬಾ ಆ ದಿನ ಅದು ಮಾಡ್ಕೊಡದೆ ಇರೋದು ಒಳ್ಳೇದೇ ಆಯ್ತು. ಆಯ್ತು ಅಲ್ವಾ. ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತಾರೆ, ಅಪ್ಪ ಅಮ್ಮ ಏನ್ ಕೇಳಿದ್ರು ಕೂಡ ಏನ್ ಮಾಡ್ತಾರೆ, ತಂದು ಕೊಡ್ತಾರೆ ಅಲ್ವಾ. ದೊಡ್ಡವ್ರು ಹೌದು. ಆಗ್ತಾ 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 ಏನ್ ಮಾಡ್ತಾರೆ, ಅದು ತಪ್ಪು ಅಂತಂದು ಏಟ್ ಕೊಡ್ತಾರೆ, ಮಾತು ಕೇಳಲಿಲ್ಲ ಅಂತ ಅಲ್ವಾ. ಕೊಡಿಸೋದೇ ಇಲ್ಲ ಅಲ್ವಾ. ಚಿಕ್ಕ ಮಕ್ಕಳಿಗೆ ಬೇಡ ಅಂತಂದ್ರು ಕೂಡ ಅವ್ರು ಬಟ್ಟೆ ತಂದು ಕೊಡ್ತಾರೆ, ದೊಡ್ಡವರಾದ್ಮೇಲೆ ಕೇಳಿದ್ರು ಕೂಡ ಲ್ಯಾಪ್ಟಾಪ್ ಕೊಡಿಸೋದಿಲ್ಲ. ಯಾಕೆ? ಅದು ಬೇರೆ ಕಡೆ ಸ್ಕೂಲಿಗೆ ಹೋಗ್ತೇವೆ ಅಂತಂದ್ರು ಕಳಿಸೋದಿಲ್ಲ. ಯಾಕೆ? ಅವರ ಒಂದು ಸಂಸ್ಕಾರ ಏನು ಅಂತ ತಂದೆ ತಾಯಿಗಳಿಗೆ ಏನಾಗಿರ್ತದೆ, ಗೊತ್ತಿರ್ತದೆ. ಹೊರಗಡೆ ಹೋದ್ರೆ ನಮ್ಮ ಮಕ್ಕಳು ಹಾಳಾಗ್ತಾರೆ ಹೇಳುವಂಥದ್ದು ಮನೋಸ್ಥಿತಿ ಆ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ. ಅದಕ್ಕಾಗಿ ಆದ್ಮೇಲೆ ಈಗ ನಮ್ಗೇನಾದ್ರೂ ಬೇಕು ಅಂತಂದ್ರೆ ನಾವು ಬಾಬಾನ ಹತ್ರ ಕೇಳ್ತೀವಿ. ಓಕೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದನ್ನ ಅವರು ಕೊಟ್ಟರು ಸಂತೋಷ, ಕೊಡದಿದ್ರೆ ಸಂತೋಷ. ಇನ್ನೂ ಸಂತೋಷ. ಓಕೆ, ಅದು ಕೇಳೋ ಕೆಲಸವನ್ನ ನೀವು ಮಾಡ್ಲೇಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಂಬರ್ ವಾರ್ ತಂದೆ ಮೇಲೆ ಏನಿದೆ ಅಂತೆ, ನಿಶ್ಚಯ ಇದೆಯಂತೆ. ಆದರೆ ಕೆಲವೊಬ್ರು ಏನ್ ಮಾಡ್ತಾರಂತೆ, ನಾವ್ ಹೇಳಿದ್ದೇ ಆಗ್ಬೇಕು ಅಂತ ಪಟ್ಟಿ ಹಿಡಿದು ಜಿದ್ದನ್ನ ಏನ್ ಮಾಡ್ತಾರಂತೆ, ಅವಾಗ ಜಿದ್ದು ಮಾಡಿದಾಗ ಬಾಬನ ಮೇಲೆ ಅವ್ರಿಗೇನಿಲ್ಲ, ನಿಶ್ಚಯ. ನಿಶ್ಚಯ ಇಲ್ಲ. ಅದಕ್ಕೆ ನಿಮ್ಮ ನೀವೇನೇ ಮಾಡ್ಕೊಳ್ಳಿ, ಚೆಕ್ ಚೆಕ್ ಈಗ ಬಾಬನ ಮೇಲೆ ನಿಶ್ಚಯ ಇದೆ ಅಂತ ಗೊತ್ತಾಗೋದು ಹೇಗೆ? ಉಸ್ಕಿ ನಿಶಾನಿ ಸಬಿ ಬಾಪ್ ಕೋ ಪಹಚಾನ್ ಬಾಪ್ ಕೆ ಬನೆ ಹೈ. ನೀವು ಬಾಬನನ್ನ ಮೇಲೆ ನಿಶ್ಚಯ ಇರುವಂತ ಕಾರಣದಿಂದನೇ ಬಾಬನನ್ನ ಗುರುತಿಸಿ ಏನಾಗಿದ್ದೀರಿ, ಬಾಬನ ಮಕ್ಕಳು ಆಗಿದ್ದೀರಿ. ಓಕೆ, ನಿಶ್ಚಯಕ್ಕೆ ಆಧಾರ ಯಾವುದು? ಬಾಬನ ಮೇಲೆ ನಂಗೆ ನಿಶ್ಚಯ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಸತತ ನೆನಪು ಮಾಡೋದ್ರಿ. ಹಾ, ಅಮೃತ ವೇಳೆಗೆ ಹೇಳ್ತೀರಿ, ಪವರ್ಫುಲ್ ಯೋಗ ಮಾಡ್ತೀರಾ, ಪ್ರತಿದಿನ ಮುರಳಿಯನ್ನ ಸೀರಿಯಸ್ ಆಗಿ ಕೇಳ್ತೀರಾ, ನಿಮ್ಮ ಜೀವನ ಜೊತೆಗೆ ಮುರಳಿಯನ್ನು ಹೋಲಿಕೆ ಮಾಡ್ಕೊಳ್ತೀರಾ, ಅದರಲ್ಲಿರುವಂತ ಹೇಳಿರುವಂತ ಬಲಹೀನತೆಯನ್ನು ತೆಗೆದಾಕ್ತೀರಾ, ಹೊಸ ಹೊಸ ವಿಧಾನಗಳನ್ನ ಬಾಬಾ ಏನ್ ಹೇಳ್ತಾರೆ ಅದನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತೀರಾ ಅಂತಂದ್ರೆ ಬಾಬನ ಮೇಲೆ ನಿಮ್ಗೇನಿದೆ, ನಿಶ್ಚಯ. ನಾನು ಅಮೃತ ವೇಳೆ ಹೇಳೋದಿಲ್ಲಪ್ಪ, ಮುರಳಿ ಕೇಳೋದಿಲ್ಲ, ನನಗೆ ಯೂಟ್ಯೂಬ್ ನೋಡೋದಿದೆ, ತುಂಬಾ ಹಣ ಸಂಪಾದನೆ ಮಾಡೋದಿದೆ, ಅವಾಗೇನರ್ಥ? ನಿಶ್ಚಯ ಇಲ್ಲ. ನಿಶ್ಚಯ. ಬಾಬನ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ. ಇಲ್ಲ. ಯಾರ ಮೇಲೆ ನಿಶ್ಚಯ ಇದೆ? ನಾನು. ಯಾರ ಮೇಲೆ ನಿಶ್ಚಯ ಇದೆ? ನಾನು. ಇಲ್ಲಿ ನಾನು ಹೇಳೋದು ಆತ್ಮ ಅಲ್ಲ, ಆತ್ಮೇಲೆ ಅಹಂಕಾರ.
ಏನ್ ಹೇಳಿ? ಅಹಂಕಾರ. ಅಹಂಕಾರ. ನನ್ನ ಹತ್ರ ದುಡ್ಡಿದೆ, ಏನ್ ಬೇಕಾದ್ರೂ ಮಾಡ್ಬೋದು, ನನಗೆ ಜಾಬ್ ಸಿಕ್ಕಿದೆ. ಓಕೆ, ಇದೇ ಕಡೆ ನಾವೇನ್ ಮಾಡ್ಬೇಕಾಗ್ತದೆ? Okay. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ತಂದೆ ಮೇಲೆ ಎಷ್ಟು ನಿಶ್ಚಯ ಇದೆ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ತಂದೆ ಮೇಲೆ ನಿಶ್ಚಯ ನಮ್ಗೆ ಯಾವಾಗ ಬರ್ತದೆ ಹೇಳಿ? ಸಿಕ್ಕಿದಾಗ ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ಬಾಬಾ ಅಂತ ಹೋಗೋದು. ಓಕೆ, 2 ವೀಲರ್ 4 ವೀಲರ್ ತಗೊಂಡು ಹೋಗ್ತಾ ಇರ್ತೇವೆ, ಅವಾಗ ಬಾಬಾ ನೆನಪು ಬರೋದಿಲ್ಲ. ಬಾಬಾ ನೆನಪು ಬರೋದು ಯಾವಾಗ? ಯಾವಾಗ? ನಡ್ಕೊಂಡು ಹೋಗು. ಮಧ್ಯದಲ್ಲಿ ಟೈರ್ ಪಂಚರ್ ಆಗ್ಬೇಕು, ವೆಹಿಕಲ್ಗೆ ಏನೋ ತೊಂದರೆ ಆಗ್ಬೇಕು, ಆವಾಗ ಯಾವ ನೆನಪು ಬರ್ತದೆ ನಮ್ಗೆ? ಬಾಬಾ ನೆನಪತ್ತೈತೆ. ಹಾ, ಜಿಲೇಬಿ ತಿನ್ಬೇಕಾದ್ರೆ ಬಾಬಾ ನೆನಪು ಬರೋದಿಲ್ಲ. ಬಾಬಾ ನೆನಪು ಬರೋದು ಯಾವಾಗ? ಶುಗರ್ ಬಂದಾಗ. ಆ ಕಡೆ ಈ ಕಡೆ ನೋಡ್ಕೊಂಡು ಊಟ ಮಾಡ್ಬೇಕಾದ್ರೆ ಒಗ್ಗರಣೆ ಹಾಕಿರೋ ಮೆಣಸಿನಕಾಯಿ ಬಾಯಲ್ಲಿ ಬಂದ್ಬಿಟ್ಟು ಖಾರ ಆಗತ್ತಲ್ಲ, ಅವಾಗ ಬಾಬಾ ಅಂತ ಬರ್ತದೆ ಅಲ್ವಾ? ನಿಶ್ಚಯ ಅಂತಂದ್ರೆ ಏನು? ಸುಖ ದುಃಖ ನೋವು ನಲಿವು ಏನೇ ಇದ್ದೂನು ಕೂಡ ನನ್ನ ಜೀವನದಲ್ಲಿ ಏನಾಗತ್ತೋ ಅದು ಕಲ್ಯಾಣ ಆಗತ್ತೆ ಹೇಳುವಂತ ನಂಬಿಕೆ ವಿಶ್ವಾಸ ನಮಗೆ ಇರ್ಬೇಕು. ಇರಬೇಕು. ಅಂತಂದ್ರೆ ಮಾಡುವಂತ ಪ್ರತಿಯೊಂದು ಕರ್ಮವನ್ನ ನಾನು ಬಾಬನಿಗೆ ತಿಳಿಸಿದೆ. ಬಾಬನಿಗೆ ನಾನು ಇದನ್ನು ಹೇಳಿದ್ದೇನೆ, ಇಷ್ಟು ವರ್ಷ ನನಗೆ ಅನುಭವ ಇದೆ, ಬಾಬನಿಗೆ ಇದನ್ನು ಹೇಳಿದ್ದೇನೆ, ಜವಾಬ್ದಾರಿ ಕೊಟ್ಟಿದ್ದೇನೆ ಅಂತಂದ್ಮೇಲೆ ಖಂಡಿತವಾಗ್ಲೂ ಇದರಲ್ಲಿ ಕಲ್ಯಾಣ ಇರುತ್ತೆ. ಅದರ ಅನುಭವ ನನಗಿದೆ. ಆ ಅನುಭವ ಇರಬೇಕು ಅಂತಂದ್ರೆ ಆ ಕರ್ಮದಲ್ಲಿ ಆತ್ಮೀಯರೇ ನಿಮಗೆ ನಿಸ್ವಾರ್ಥ ಭಾವ ಇರಬೇಕು, ವಿಕಾರ ಇರಬಾರ್ದು, ಸ್ವಾರ್ಥ ಇರಬಾರ್ದು. ಎಲ್ಲರಿಗಿಂತ ಮುಖ್ಯವಾಗಿ ಆ ಕರ್ಮದ ಫಲ ಬಂದ ಮೇಲೆ ನಿಮ್ಗೆ ಖುಷಿ ಕೊಡಬೇಕು. ಇವತ್ತು ನಾವೇನ್ ಮಾಡ್ತೀವಿ, ಜನರ ಮಾತಿಗೆ ತುಂಬಾ ಮೋಸ ಹೋಗ್ತೀವಿ ಆತ್ಮೀಯರೇ. ಲೌಕಿಕದಲ್ಲಿ ಅಲೌಕಿಕದಲ್ಲಿ ನಿಮ್ಮಿಂದ ಕೆಲಸ ಆಗ್ಬೇಕಂತ ಜನ ಏನ್ ಮಾಡ್ತಾರೆ? ನುಗ್ಗೆಕಾಯಿ ಮರ ಹತ್ತಿಸ್ತಾರೆ, ಗೊತ್ತಿರ್ಲಿ. ಮರ ಹತ್ಬಿಟ್ಟು ಅವರೇ ಕೆಳಗಡೆ ಮನ ಕಡ್ದು ಬಿಡ್ತಾರೆ. ಓಕೆ, ಕೆಲಸ ಆಗ್ಬೇಕಾದ್ರೆ ಮಾತ್ರ ನಮ್ಮಲ್ಲೊಂದು ಗಾದೆ ಇದೆ, ಕಾಮ ಪೂರ್ತಿ ಮಾಮ ಅಂತ. ಕೆಲಸ ಆಗ್ಬೇಕಾದ್ರೆ ಮಾಮ 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 ಅಂತ ಬರ್ತಾರೆ. ಕೆಲಸ ಆದ್ಮೇಲೆ ಮಾಮನೂ ಇಲ್ಲ, ಚಿಕ್ಕಪ್ಪನೂ ಇಲ್ಲ, ದೊಡ್ಡಪ್ಪನೂ ಇಲ್ಲ, ಏನೂ ಇಲ್ಲ. ಆ ಕಡೆ ಕಣ್ಣಾಗ್ಬಿಟ್ಟು ಏನ್ ಮಾಡೋದಿಲ್ಲ, ನೋಡೋದಿಲ್ಲ. ಇದೆಲ್ಲ ನನಗೆ ಚೆನ್ನಾಗಿ ಈಶ್ವರೀಯ ಪರಿವಾರದಲ್ಲಿ ಅನುಭವ ಆಗ್ಬಿಟ್ಟಿದೆ ಆತ್ಮೀಯರೇ. ಸಮಸ್ಯೆ ಬಂದಾಗ ಏನ್ ಫೋನ್ ಮೇಲೆ ಫೋನ್ಗಳು ಬರ್ತಾ ಇರ್ತಾವ, ಅಣ್ಣವ್ರೆ ಹಾಗೆ ಹೀಗೆ ಮಗದೊಂದು ಬಾಬನಿಗೆ ಹೇಳಿ ಹಾಗೆ ಹೀಗೆ ಅಂತ. ಸಮಸ್ಯೆ ಕ್ಲಿಯರ್ ಆದ್ಮೇಲೆ ಕ್ಲಿಯರ್ ಆಗಿದೆ ಅಂತಾನೂ ಕೂಡ ಏನಾಗೋದಿಲ್ಲ, ಇನ್ಫಾರ್ಮ್ ಮಾಡೋದಿಲ್ಲ. ಇಂಥ ಬುದ್ಧಿವಂತ ಬಾಬನ ಮಕ್ಕಳಿದ್ದಾರೆ. ಅವನ್ನೆಲ್ಲ ನೋಡಿ 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 ಇವತ್ತೇನಾಗ್ಬಿಟ್ಟಿದೆ, ಯಾವುದೇ ಮನುಷ್ಯಾತ್ಮನ ಏನ್ ಮಾಡಬಾರ್ದು, ನಮ್ಮ ಮಾಡುದು ಡಿಸೈಡ್ ಮಾಡ್ಬಿಟ್ಟಿದೆ. ಫಸ್ಟ್ ನನ್ನ ನಾನು ನಂಬಾರ್ದು. ನಾನು ಕೂಡ ಮನುಷ್ಯಾತ್ಮರಲ್ಲಿ ಬರ್ತೇನಲ್ಲ, ಅದಕ್ಕೆ ನನ್ನ ನಾನು ಏನ್ ಮಾಡಬಾರ್ದು, ನಂಬಬಾರ್ದು. ಯಾರನ್ನ ನಂಬಬೇಕು? ಭಗವಂತನ ನಂಬಬೇಕು. ಬಾಬನಿಗೆ ಹೇಳಿದ್ದೇನೆ, ಬಾಬಾ ಇಟ್ಕೊಂಡಿದ್ದೇನೆ, ಬಾಬಾ ಹೇಳಿದಾಗೆ ನಾನು ಮಾಡ್ತಾ ಇದ್ದೇನೆ ಹೇಳುವಂತ ನಂಬಿಕೆ ವಿಶ್ವಾಸ ನಿಮಗೆ ಇರಬೇಕು. ಅದಕ್ಕಾಗಿ ತಂದೆ ಮೇಲೆ ನಿಶ್ಚಯ ಹೇಗಿದೆ ಅಂತಂದ್ರೆ, ನೀವು ತಂದೆ ಮಗು ಆಗಿದ್ದೀರಿ, ಪ್ರತಿದಿನ ಬೆಳಿಗ್ಗೆ ಸರಿಯಾಗಿ ಸಾಧನೆ ಮಾಡ್ತಾ ಇದ್ದೀರಾ, ಈಶ್ವರೀಯ ಕಾರ್ಯಕ್ಕೆ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದೀರಾ, ಸ್ವಾರ್ಥಕ್ಕಿಂತ ಸೇವೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಎಲ್ಲ ಮನಸ್ಸಿನ ವಿಚಾರವನ್ನ ಬಾಬನ್ ಜೊತೆಗೆ ಹೇಳ್ಕೊಳ್ತಾ ಇದ್ದೀರಾ. ದಯವಿಟ್ಟು ಆತ್ಮೀಯರೇ, ಎಲ್ಲ ವಿಷಯವನ್ನ ಬಾಬನ್ ಜೊತೆಗೆ ಹೇಳಿ, ಮನುಷ್ಯಾತ್ಮರ ಹತ್ರ ಹೇಳ್ಬೇಡಿ, ಈಶ್ವರಿ ಪರಿವಾರದವರ ಹತ್ರನೂ ಹೇಳ್ಬೇಡಿ ದಯವಿಟ್ಟು. ಅವ್ರು ಇನ್ನೊಬ್ರ ಕಡೆಗೆ ಸ್ಪ್ರೆಡ್ ಮಾಡಿಬಿಡ್ತಾರೆ ಕಡಿಮೆತನವನ್ನ. ಏನಿದ್ರು ಬಾಬನ್ ಜೊತೆಗೆ ಹೇಳಿ, ಬಾಬಾ ಅದಕ್ಕೆ ಪರಿಹಾರ ಕೊಡ್ತಾರೆ. ನಿಮಿತ್ತ ಆತ್ಮಗಳ ಮೂಲಕ ಕೊಡ್ತಾರೆ, ಮುರಳಿ ಮೂಲಕ ಕೊಡ್ತಾರೆ, ಹೆಂಗೋ ಒಂದು ಕೊಡ್ತಾರೆ. ಬಾಬನ್ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳೀತಾ ಹೋಗಿ, ನನ್ನ ಬಾಬನ ಮೇಲೆ ಏನಿರ್ಲಿ, ನಂಬಿಕೆ ವಿಶ್ವಾಸ ಇಲ್ಲಿ. ದಿನದಿಂದ ದಿನಕ್ಕೆ ನೀವು ಭಗವಂತನಿಗೆ ಕಡಿಮೆ ಸಮಯ ಕೊಡ್ತಾ ಇದ್ದೀರಿ ಅಂತಂದ್ರೆ ಭಗವಂತನ ಮೇಲೆ ನಿಶ್ಚಯ ನಿಮ್ಗೇನಾಗಿದೆ, ಕಡಿಮೆ ಆಗಿದೆ ಅಂತ ಬೇಜಾರಕ್ಕಾಗತ್ತೆ ಗೊತ್ತಾ? ನಾವಿವತ್ತು ಬಾಬನಿಗೆ ಕಡಿಮೆ ಟೈಮ್ ಕೊಡ್ತಿದೀವಿ, ಯಾವ್ದಕ್ ಟೈಮ್ ಜಾಸ್ತಿ ಕೊಡ್ತಾ ಇದೀವಿ? ಮೊಬೈಲ್ ನೋಡಿ, ಕರೆಕ್ಟ್ ಆಗಿ ಆನ್ಸರ್ ಬರ್ತದಲ್ವಾ? ಮೊಬೈಲಿಗೆ ಜಾಸ್ತಿ ಏನ್ ಮಾಡ್ತೀವಿ, ಅಟೆನ್ಷನ್ ಕೊಡ್ತೀವಿ ಅಲ್ವಾ? ಬಾಬನಿಗೆ ಕಡಿಮೆ ಕೊಡ್ತೀವಿ. ಅವಾಗ ನಮ್ಗೆ ಗೊತ್ತಾಗ್ತದೆ ಏನಂತ, ಮೊಬೈಲ್ ನಲ್ಲಿ ಇರುವಂತ ನಂಬಿಕೆ
ಒಬ್ಬ ಅವ್ರ ಮೇಲೆ ಇಲ್ಲ. ಬಾಬರ ಮೇಲೆ ಇಲ್ಲ. ಏನಾದ್ರು ಪ್ರಶ್ನೆ ಬಂದ್ರೆ ಗೂಗಲ್ ಸರ್ಚ್ ಮಾಡ್ತೀವಿ, ಯೂಟ್ಯೂಬ್ ಸರ್ಚ್ ಮಾಡ್ತೀವಿ, ಯಾರಿಗಾದ್ರು ಫೋನ್ ಮಾಡಿ ಕೇಳ್ತೀವಿ ಹೊರತು ಯಾರಿಗೆ ಕೇಳೋದಿಲ್ಲ. ಬಾಬಾನ್ ಕೇಳಲ್ಲ. ಓಕೆ, ನೀವು ಬೇರೆಯವ್ರಿಗೆ ಕೇಳಿ ತಪ್ಪಿಲ್ಲ, ಆದ್ರೆ ಮೊದ್ಲು ಯಾರನ್ನ ಕೇಳಬೇಕು? ಬಾಬಾನ್ ಬಾಬಾ. ಕೇಳ. ಬಾಬಾ ನೋಡಪ್ಪ ಇದು ಹೀಗೀಗಿದೆ, ಇದಕ್ಕೆ ಪರಿಹಾರವನ್ನ ಕೊಡು ಅಂತ ಫಸ್ಟ್ ಬಾಬನಿಗೆ ರಿಪೋರ್ಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು? ಬೇರೆ ಬೇರೆ. ಸುಮಾರು ವರ್ಷದ ಹಿಂದೆ ನಾನು ಬೆಂಗಳೂರಿನಲ್ಲಿ ಇದ್ದಾಗ, ಜಾಬ್ ಅಲ್ಲಿ ಇದ್ದಾಗ ಹೋಗ್ತಾ ಇದ್ದೆ, ಸರಿನಾ? ಅವಾಗ ಊರಿಂದ ಫೋನ್ ಬಂತು, ನಿಮ್ಮ ಮಕ್ಕನಿಗೆ ಸೀರಿಯಸ್ ಇದೆ ಅಂತ, ಸರಿನಾ? ಮಧ್ಯಾಹ್ನದ ಸಮಯ. ಓಕೆ, ಒಂದು ವಿಷಯ ಗೊತ್ತಾದ್ರೂ ಕೂಡ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಾನು ಇಳಿದಿಲ್ಲ, ಕೂತ್ಕೊಂಡ್ಬಿಟ್ಟು ಬಾಬನಿಗೆ ಎಲ್ಲವನ್ನ ಹೇಳಿಬಿಟ್ಟು ಆಮೇಲೆ ನಾನೇನ್ ಮಾಡಿದೆ, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿದ್ವಿ. ಓಕೆ, ಯಾವುದೇ ವಿಷಯ ಇಲ್ಲಿ ಆತ್ಮೀಯರೇ, ಮೊದ್ಲು ನೀವೇನ್ ಮಾಡ್ಬೇಕು? ತಂದೆ ತಿಳಿಸ್. ಕಂಪ್ನಿಲಿದಾಗ ಎಷ್ಟೋ ಕಂಪ್ಲೇಂಟ್ಗಳು ಬರ್ತಾ ಇತ್ತು ಫೀಲ್ಡ್ ಅಲ್ಲಿ. ಆವಾಗ ಕಂಪ್ನಿ ನಮ್ ಕಳಿಸ್ತಾ ಇದ್ರು ಕಂಪ್ಲೇಂಟ್ ಅಟೆಂಡ್ ಮಾಡಿ ಅಂತ. ಫಸ್ಟ್ ಬಾಬನಿಗೆ ಹೇಳ್ಬಿಟ್ಟು ಯೋಗ ಮಾಡ್ತಿದ್ವಿ. ಕಂಪ್ಲೇಂಟ್ ಅಟೆಂಡ್ ಆಗಿ ಅದು ಕ್ಲಿಯರ್ ಆದ್ಮೇಲೆ ಮೊದಲು ಬಸ್ಸಲ್ಲಿ ಬಂದು ಕೂತ್ಕೊಂಡು ಬಾಬನಿಗೆ 10 ನಿಮಿಷ 15 ನಿಮಿಷ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೆ. ಆಮೇಲೆ ಕಂಪ್ನಿ ಓನರ್ಗೆ ಫೋನ್ ಮಾಡ್ತಿದ್ದೆ. ಅದೇ ಇದೆಲ್ಲ ಸಣ್ಣ 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 ವಿಷಯಗಳನ್ನ ಆದ್ಮೇಲೆ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಾ ಹೋಗಿ, ಆವಾಗ ಬಾಬನ ಮೇಲೆ ನಿಮ್ಗೆ ನಿಶ್ಚಯ ಬರುತ್ತೆ. ಬರ್ತದೆ. ಬಾಬನನ್ನ ಬೇಡದ ನಿಶ್ಚಯ ಬರೋದಿಲ್ಲ ಆದ್ಮೇಲೆ, ಕೂಗಿದ್ರೆ ಬೊಬ್ಬೆ ಹೊಡೆದ್ರೆ ಬರೋದಿಲ್ಲ. ಆಕ್ಚುಲಿ ನಿಶ್ಚಯ ಬರೋದು ಯಾವಾಗ ಗೊತ್ತಾ? ಬಾಬಾ ಹೇಳಿರುವಂತ ಮಾತನ್ನು ಕೇಳ್ತಾ ಹೋಗಿ, ಸೇವೆಗೆ ನಿಮಿತ್ತರಾಗ್ತಾ ಹೋಗಿ, ನಿಮ್ಮ ಸಾಧನವನ್ನ ಭಗವಂತನಿಗೆ ಸಮಯ ಸಂಕಲ್ಪವನ್ನ ಕೊಡ್ತಾ ಹೋಗಿ, ಅವಾಗ ನೀವು ಬೇಡುವಂತ ಅನಿವಾರ್ಯತೆನೇ ಇರೋದಿಲ್ಲ. ಇರೋದಿಲ್ಲ. ಯಾವುದೇ ಸಾಧನಗಳು ಸ್ಥೂಲ ಸೂಕ್ಷ್ಮ ಏನು ನಿಮ್ಗೆ ಬೇಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನು ಬಾಬಾ ಏನ್ ಮಾಡ್ತಾರೆ, ಕೊಡ್ತಾರೆ. ಆದ್ಮೇಲೆ ಬೇಡಿ ಬಿಟ್ಟು 36 ವೆರೈಟಿ ತಗೊಳ್ಳೋದಕ್ಕಿಂತ ಖುಷಿಯಿಂದ ಒಣ ರೊಟ್ಟಿ ತಿನ್ನೋದು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಹೌದು. ಸಿಂಪಲ್ ಬಟ್ಟೆ ಇದ್ರೂ ಕೂಡ ನಿಮ್ಗೆ ಏನಾಗಿರ್ತದೆ, ಖುಷಿಯಾಗಿರ್ತೀರಿ ನೀವು. ಯಾಕಂದ್ರೆ ಆಧ್ಯಾತ್ಮಿಕವಾಗಿ ಒಳಗಡೆಯಿಂದ ಏನಾಗಿರ್ತದೆ, ನಿಮ್ಗೆ ಸಫಲತೆ, ಖುಷಿ, ವಿಜಯ ಇರೋದು ಸಿಗ್ತಾ ಇರ್ತದೆ. ಅದು ನಿಜವಾದ ಸುಖ ಅಂತ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ ಅಲ್ವಾ? 36 ವೆರೈಟಿ ಊಟ ಇದ್ದು ಮೈ ಮೇಲೆ 25 kg ಬಂಗಾರ ಇದ್ಬಿಟ್ಟು ಮಾನಸಿಕ ಖುಷಿ ಇಲ್ಲ ಅಂದ್ರೆ ಅದಕ್ಕೆ ಜೀವನ ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಇಲ್ಲ ಅಲ್ವಾ? ಅಂದ್ರೆ ಸಾಧನಗಳು ಚೆನ್ನಾಗಿದ್ದಾವೆ ಹೊರತು ಆತ್ಮ ಮಾಲೀಕನಿಗೇನಿಲ್ಲ, ಆರೋಗ್ಯ ಇಲ್ಲ. ಸರಿ ಇಲ್ಲ. ಅದಕ್ಕಾಗಿ ತಂದೆನ ಗುರುತಿಸಿರುವಂತ ಕಾರಣದಿಂದ ತಂದೆಯ ಮಗು ಆಗಿದ್ದೀರಿ. ಜೊತೆಗೆ ಇಲ್ಲೂ ಕೂಡ ಬಾಬಾ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದೀವಿ. ಅಂದ್ಮೇಲೆ ಬಾಬನ ಮೇಲೆ ನಿಮ್ಗೇನಿದೆ, ನಿಶ್ಚಯ. ಇದೆ. ನಿಶ್ಚಯಿಸಿ. ಆದ್ರೆ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ಬಂದಿದ್ದೀರಾ? ನೋಡಿ, ಎಷ್ಟೋ ಜನ ಬಾಬನ ಮನೆಗೆ ಹೋಗ್ತಾರೆ, ಮೌಂಟ್ ಅಬುಗಾಗ್ಲಿ ಸೇವಾ ಕೇಂದ್ರ. ಓಕೆ, ಅಲ್ಲೊಂದು ಬಾಬಾಗೋಸ್ಕರ ಪತ್ರ ಅಂತ ಒಂದು ಬಾಕ್ಸ್ ಇರ್ತದೆ. ಓಕೆ, ಅದ್ರಲ್ಲಿ ಏನ್ ಬರೀತಾರೆ? ಏನ್ ಬರೀತಾರೆ? ಅವ್ರ ಸಮಸ್ಯೆಗಳನ್ನ ಬರೀತಾರೆ. ಬಾಬಾ, ನಾನು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಇದನ್ನ ಕ್ಲಿಯರ್ ಮಾಡ್ಕೊಡು. ಯಾವ ಸಮಸ್ಯೆ? ಸಾಲದ ಸಮಸ್ಯೆ. ಧನದ ಸಮಸ್ಯೆ, ತನುವಿನ ಸಮಸ್ಯೆ, ಜನರ ಸಮಸ್ಯೆ. ತನು, ತನು ಧನ, ಮನ. ಜನ ಅಂದ್ರೆ ಆತ್ಮಕ್ಕೆ ಬೇಕಾಗಿರೋದನ್ನ ಕೇಳೋದಿಲ್ಲ ಇವರು. ಯಾವ್ದು ಕೇಳೋದು? ಸಾಧನಕ್ಕೆ ಬೇಕಾಗಿರೋದನ್ನ ಕೇಳ್ತಾರೆ. ಅವಾಗ ಇದಲ್ಲೇ ಗೊತ್ತಾಗತ್ತೆ ನಿಮ್ಗೆ ಬಾಬನ ಮೇಲೆ ಎಷ್ಟು ನಿಶ್ಚಯ. ನಿಶ್ಚಯ ಇದೆ. ನೀವು ಕೇಳ್ಬೇಕಾಗಿರೋದು ಯಾವ್ದಕ್ಕೆ? ಆತ್ಮ. ಬಾಬಾ ಎಷ್ಟೇ ಸಂಕಷ್ಟ ಬರಲಿ ಅದನ್ನ ಎದುರಿಸುವಂತದ್ದೇನು ಕೊಡು, ನನಗೆ ಶಕ್ತಿ ಕೊಡು. ಶಕ್ತಿಯನ್ನ ಕೊಡು ಅಂತ ನಾವೇನ್ ಮಾಡ್ಬೇಕು? ಬಾಬನ ಹತ್ರ ಕೇಳ್ಬೇಕಲ್ವಾ? ಅದಕ್ಕಾಗಿ ಮುಂದೆ ಹೋಗ್ತಾ ಹೋಗ್ತಾ, ಆರಂಭದಲ್ಲೂ ನಾವು ಕೂಡ ಸ್ಥೂಲವಾಗಿ ಕೇಳಿದ್ದು, ಆದ್ರೆ ಮುಂದೆ ಹೋಗ್ತಾ ಹೋದಾಗ ನಾವೇನ್ ಮಾಡ್ಬೇಕು? ತಂದೆಯ ಹತ್ರ ಕೇಳೋದಲ್ಲ, ತಂದೆಯ ಕಾರ್ಯದಲ್ಲಿ ಸಹಯೋಗಿಯಾಗಿ ಸಂಪಾದನೆ ಮಾಡಿ ಆ ಬಂದಿರುವಂತ ಹಣವನ್ನ ಏನ್ ಮಾಡ್ಬೇಕು? ಸಂಪಾದನೆ ಮಾಡಿ ಬಂದಿರುವಂತ ಹಣವನ್ನ ಏನ್ ಮಾಡ್ಬೇಕು? ಬೇರೆಗೆ ಉಪಯೋಗಿಸ್ಬೇಕು. ಬೇರೆ ಎಲ್ಲರಿಗೂ ಕೂಡ, ಯಾರಿಗೆ ಕಷ್ಟ ಇದೆಯೋ, ಯಾರಿಗೆ ತೊಂದರೆ ಇದೆಯೋ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಲಿಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ? ನಿಮಿತ್ತರ. ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಆದ್ಮೇಲೆ ಬೇರೆಯವ್ರು ಕೊಡೋದೇ ಇಷ್ಟ ಆಗತ್ತೆ ಬಿಟ್ರೆ ಏನಾಗೋದಿಲ್ಲ, ಸ್ವಯಂ ಉಪಯೋಗ ಮಾಡೋದು ಕೂಡ ನಿಮ್ಗೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ಏನಾಗ್ತದೆ, ಬಾಬನ ಮೇಲೆ ನಿಮ್ಗೆ ನಿಶ್ಚಯ ಇರ್ತಾ ಹೋಗ್ತದೆ. बाप में हर एक बच्चे का अटूट निश्चय है. ನಿಜ ಇಲ್ಲ, ಇದು ಬಾಪ ಹೇಳ್ತಾ ಇರೋ ಸೆಂಟೆನ್ಸ್ ಹೊರತು ವಾಸ್ತವಿಕತೆ ಹಂಗಿಲ್ಲ. ಅವೇನ್ ಹೇಳ್ತಾರೆ, ತಂದೆಯಲ್ಲಿ ಪ್ರತಿಯೊಂದು ಮಕ್ಕಳ ಬಗ್ಗೆ ಅಟೂಟ್ ಅಂದ್ರೆ ಕಟ್ಟಾಗದೆ ಇರುವಂತ ನಿಶ್ಚಯ ಇದೆ ಅಂತ. ಹೌದಾ?
ಕಟ್ ಆಗುತ್ತೋ ಕಟ್ ಆಗಲ್ವೋ ಬಾಬನ್ ಜೊತೆ ಕನೆಕ್ಷನ್ ಗೊತ್ತಾಗುತ್ತೆ. ಅಲ್ವಾ? ಕಟ್ಟ ಅಟೂಟ್ ಅಂತ ಏನಾಗ್ಬಾರ್ದು ಅಲ್ಲಿ ಕಟ್ ಆಗ್ಲೇ ಆಗ್ಲೇಬಾರ್ದು. ಕಟ್ ಆಗಿದೆಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಬಾಬನ್ ಜೊತೆ ಕನೆಕ್ಷನ್ ಕಟ್ ಆಗಿದೆ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಈಗ ನಿಮ್ಮಲ್ಲಿ ಕರೆಂಟ್ ಇಲ್ಲ, ಏನಾಗ್ತದೆ? ಗೊತ್ತಾಗ್ತದೆ. ಕತ್ಲೆ ಆಗ್ತದೆ ತಾನೆ. ಗೊತ್ತೈತೆ ಅವಾಗ ಗೊತ್ತಾಗುತ್ತೆ. AC ಆನ್ ಇತ್ತು, ಕರೆಂಟ್ ಹೋಯ್ತು, ಗೊತ್ತಾಗತ್ತೋ ಗೊತ್ತಾಗಲ್ವೋ ಸೆಕೆಯಲ್ಲಿ? ಗೊತ್ತಾಗುತ್ತೆ. ಗೊತ್ತಾಗತ್ತ. ಬಾಬನ್ ಜೊತೆಗೆ ಅಟೂಟ್ ಕನೆಕ್ಷನ್ ಇದೆಯಾ ಇಲ್ಲ ಅಂತ ಗೊತ್ತಾಗೋದು ಹೇಗೆ? ಸ್ವಾರ್ಥ, ದುಃಖ, ಅಶಾಂತಿ ಎಲ್ಲಿ ಬರ್ತೀವಿ ಅಂದ್ರೆ ಕಟ್ ಆಗಿದೆ ಅಂತ. ಸುಖ, ಶಾಂತಿ, ಆನಂದ, ಸಪ್ತ ಗುಣಗಳಿದ್ದೀವಿ ಅಂದ್ರೆ ಹ್ಮ್ ಕನೆಕ್ಟ್ ಇದ್ದೀವಿ ಅಂತ. ಶಾಂತಿ ಇದೆ, ಸುಖ ಇದೆ, ನೆಮ್ಮದಿ ಇದೆ, ಸಂತೃಪ್ತತೆ ಇದೆ. ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರಬಹುದು. ಇರ್ಬೋದು. ಯೋಗದಲ್ಲಿ ಕುತ್ಕೊಂಡಾಗ ನಾನು 95% ಕೊಟ್ಟಿರ್ಬೋದು, ಕರ್ಮ ಮಾಡ್ಬೇಕಾದ್ರೆ 5% ಕೊಟ್ಟಿರ್ಬೋದು ಅಲ್ವಾ? ನಿಮ್ಮ ಮನೇಲಿ AC ಇದೆ ಅಂತ ಮಾತ್ರಕ್ಕೆ ಸದಾ ನೀವು AC ಕಡೆ ಗಮನ ಕೊಟ್ಟಿದ್ದೀರಿ, ಅದ್ರ ಸುಖ ಅನುಭವ ಮಾಡ್ತಿದ್ದೀರಿ ಅಂತ ಅರ್ಥ ಅಲ್ಲ. ಅಲ್ಲ. ಕೆಲವೊಂದ್ಸಲ ಜಾಸ್ತಿ ಇರ್ತದೆ, ಕೆಲವೊಂದ್ಸಲ ಕಡಿಮೆ ಇರ್ತದೆ. ಕೆಲವೊಂದ್ಸಲ ಕಡಿಮೆ ನಾವು ಗಮನ ಕೊಟ್ಟಿಲ್ಲ ಅಂದ್ರೂ ಕೂಡ AC ಆಫ್ ಆಗ್ಬಿಟ್ರೆ ಆ ವ್ಯತ್ಯಾಸ ಏನಾಗುತ್ತೆ? ಗೊತ್ತಾಗ್ತದೆ. ಗೊತ್ತಾಗತ್ತೆ. ಹಾಗೆ ಬಾಬನ್ ಜೊತೆ ಕನೆಕ್ಷನ್ ಇಲ್ಲ ಅಂತಂದ್ರೆ ಹಗುರತೆಯ ಅನುಭವ ಆಗೋದಿಲ್ಲ. ಇಲ್ಲ, ಖುಷಿಯ ಅನುಭವ ಆಗೋದಿಲ್ಲ, ಶಾಂತಿ ಅನುಭವ ಆಗೋದಿಲ್ಲ. ಅಟೂಟ್ ಅಂತಂದ್ರೆ ಆದ್ಮೇಲೆ ನಾನು ನೋಡ್ತಾ ಇರೋದು ಬಾಬಾ ಅಂತ ಮಾತಾಡ್ತಾ ಇರೋದು ಅಂತ ಬಿಟ್ಟಲ್ಲ, ಏನಾಗ್ಬೇಕು? ಬಾಬನಲ್ಲಿರುವಂತ ಶಕ್ತಿಯ ಅನುಭವ ನನಗೆ, ಗುಣಗಳ ಅನುಭವ ನನಗೆ ಆಗ್ತಾ ಇರಬೇಕು. ಎಷ್ಟು ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಡ್ತದೋ ಅಷ್ಟು ನಾವು ಅವ್ರ ಜೊತೆಗೆ ಕಲೆಕ್ಟ್ ಓಕೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. 15-20 ವರ್ಷದ ಮೊದಲು ಮೊಬೈಲ್ ಅಂತ ಇತ್ತ? ಇರ್ಲಿಲ್ಲ. ಏನಿತ್ತು ಅವಾಗ? ಲ್ಯಾಂಡ್ಲೈನ್. ಲ್ಯಾಂಡ್ಲೈನ್. ಓಕೆ, ಲ್ಯಾಂಡ್ಲೈನ್ ಜೊತೆಗೆ ನಾವು ಒಂದಿನಕ್ಕೆ ಎಷ್ಟೊತ್ತಿರ್ತಾ ಇದ್ವಿ? ಒಂದ್ಸಾರಿ 2 ಸಾರಿ ಅದು ನಂಬರ್ 1 ನಮ್ಮಲ್ಲಿ ಫೋನೇ ಇರ್ತಿಲ್ಲ, ಎಲ್ಲೋ ಎಷ್ಟಡಿ ಹೋಗ್ಬಿಟ್ಟು ಮಾತಾಡ್ತಿದ್ವಿ ಅಲ್ವಾ? ಹೌದು. ಹಾ. ಈಗ ಮೊಬೈಲ್ ಬಂದ್ಬಿಟ್ಟು ಎಷ್ಟು ಸಮಯ ಇಡ್ತಾ ಇದೀವಿ? ದಿನ ಪೂರ್ತಿ ಹಗಲು ರಾತ್ರಿ ಎಲ್ಲೇ ಹೋದ್ರು ಕೂಡ ನಮ್ ಜೊತೆಲಿ ಏನಿರ್ತದೆ? ಮೊಬೈಲ್. ಅದ್ಮೇಲೆ ಏನರ್ಥ? ಮೊಬೈಲು ನಮ್ಮ ಜೀವನದ ಅವಿಭಾಜ್ಯ ಹಂಗ ಅಂಗ ಆಗಿದೆ. ಹಾಗೆ ಬಾಬಾನು ಕೂಡ ನಮ್ಮ ಅವಿಭಾಜ್ಯ ಅಂಗ ಆಗಿದಾರ? ಇಲ್ಲ. ಇಲ್ಲ. ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಚೆಕ್ ಮಾಡಿ. ಮಾಡ್ಕೊಬೇಕು. ಯಾರ ಜೊತೆಗೆ ನನಗೆ ಹೆಚ್ಚಿನ ನಿಶ್ಚಯ ಇರ್ತದೋ ಅವ್ರ ಜೊತೆಗೆ ನಾನು ಹೆಚ್ಚಿನ ಸಮಯ ಇರ್ತೇನೆ. ಇರ್ಬೇಕು. ಬೇರೆ ಒಂದು ಮಗು ಇದೆಯಲ್ಲ, ಹೆಚ್ಚಿನ ಸಮಯ ತಾಯಿ ಜೊತೆಗೆ ಇರೋದು ಯಾವಾಗ? ಒಂದು ಮಗು ಹೆಚ್ಚಿನ ಸಮಯ ತಾಯಿ ಜೊತೆಗಿರೋದು ಯಾವಾಗ? ಹಸುವಾದಾಗ. ಹಸಿವಾದ. ಆಮೇಲೆ ಮಲ್ಕೊಳ್ಳೋವಾಗ. ಆಮೇಲೆ ಬಾಲ್ಯದಲ್ಲಿದ್ದಾಗ. ಆಮೇಲೆ ಖುಷಿ ಆದಾಗ. ಆಮೇಲೆ ಚಿಕ್ಕ ಮಗು ಇದ್ದಾಗ, ಗರ್ಭದಲ್ಲಿದ್ದಾಗ ತುಂಬಾ ಸಮಯ. ಗರ್ಭದಲ್ಲಿದ್ದಾಗ. ಅಟೂಟ್. ಹ್ಮ್. ಅಲ್ಲಿ ತಾಯಿ ಮತ್ತು ಮಗು ಕಟ್ಟಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ. ಮಗು ಎಲ್ಲಿದೆ? ಗರ್ಭದಲ್ಲಿ ಗರ್ಭ. ಆವಾಗ ಮಗು ಗರ್ಭದಲ್ಲಿದ್ದಾಗ ಹೊರಗಡೆ ಪ್ರಪಂಚ ಜೊತೆಗೆ ಅದ ಕನೆಕ್ಷನ್ ಇದೆಯೋ ಇಲ್ವೋ? ಇಲ್ಲ. ಹೊರಗಡೆ ಇಲ್ಲ. ಪ್ರಪಂಚ ಏನು ಅಂತ ಅದು ಗೊತ್ತಿದೆಯೋ ಇಲ್ವೋ? ಗೊತ್ತೇ ಇಲ್ಲ. ಅದಕ್ಕೆ ಏನು ಗೊತ್ತಿದೆ ಆಗಿದ್ರೆ? ತಾಯಿ. ತಾಯಿ ತಾಯಿ ಕೊಡುವಂತ ಆಹಾರದ ರುಚಿನೂ ಅಲ್ಲ, ಆ ಶಕ್ತಿ, ತಾಯಿಯ ಪಾಲನೆ, ತಾಯಿಯ ಮನಸ್ಸು ಯಾರ ಜೊತೆಗಿದೆಯೋ ಅದು ಅಲ್ವಾ? ಹಾಗೆ ನಾವಿಷ್ಟು ಬಾಬನ ಒಳಗಡೆಗೆ ಲವಲೀನ್ ಆಗಿರ್ತೇವೆ. ಇವತ್ತು ಬಾಬಾ ಹೇಳ್ತಲ್ಲ ವ್ಯಕ್ತ ಮುರಳಿಲಿ, ಅಷ್ಟು ನಾವು ಬಾಬನಲ್ಲಿ ಏನಾಗಿರ್ಬೇಕು? ಮುಳುಗಿರ್ಬೇಕು. ಅಟೂಟ ನಿಶ್ಚಯ. ಅಲ್ಲಿಂದ ನಾನು ಎಂದೂ ಕೂಡ ಹೊರಗಡೆಗೆ ಬರಬಾರದು. ಓಕೆ. ಆವಾಗ ಆ ಮಗು ತಾಯಿಯ ಹೊಟ್ಟೆಲಿದ್ದಾಗ ಜನರಿಗೆ ಯಾರು ಕಾಣ್ತಾ ಇರ್ತಾರೆ? ತಾಯಿ. ತಾಯಿ. ಹಾಗೆ ಬಾಪ್ ಸಮಾನ ಸ್ಥಿತಿಯಲ್ಲಿ ನೀವು ಬಾಬನ ಒಳಗಡೆಗೆ ಇರಬೇಕು. ನಿಮ್ಮ ಮೂಲಕ ಯಾರು ಕಾಣ್ತಾ ಇರಬೇಕು? ಕಾಣ್ತಾರೆ. ಅದೇ ಮಗು ಗರ್ಭದಿಂದ ಹೊರಗಡೆ ಬಂತು ಅಂತ ತಿಳ್ಕೊಳ್ಳಿ. ಇಲ್ಲಿಗೆ ಬಂತು? ಹೊರಗಡೆ. ಮುಂದೆ ಮುಂದೆ ಹೊರಗಡೆ ಬಂದ್ಮೇಲೆ ಫಸ್ಟಿಗೆ ಹೆಚ್ಚಿನ ಸಮಯ ಮಡಿಲಲ್ಲಿ ಇರ್ತದೆ, ಹೌದಾ? ಹೌದು. ಆಮೇಲೆ ತೊಟ್ಲಿಗೆ ಹೋಗ್ತದೆ, ಹೌದಾ? ಹ್ಮ್. ನಿಧಾನಕ್ಕೆ ಸ್ವಲ್ಪ ಹೊತ್ತು ಅಪ್ಪ ಅಮ್ಮ ಅಣ್ಣ, ಅಪ್ಪ ತಂದೆ, ಆಮೇಲೆ ಅಣ್ಣ ಅಕ್ಕ ಅವ್ರ ಜೊತೆಗೆ ಹೋಗುತ್ತೆ, ಹೌದಾ?
ಆಮೇಲೆ ನಿಧಾನಕ್ಕೆ ಸ್ಕೂಲಿಗೆ ಹೋಗುತ್ತೆ. ಆವಾಗ ತಾಯಿ ಜೊತೆ ಸಂಬಂಧ ಏನಾಗ್ತಾ ಹೋಗ್ತದೆ, ಸಮಯ ಕಡಿಮೆ ಅಲ್ಲ. ಆಮೇಲೆ ರೆಸಿಡೆನ್ಸಿಯಲ್ ಸ್ಕೂಲ್, ಆಮೇಲೆ ಜಾಬ್, ಆಮೇಲೆ ಮದುವೆ, ಆಮೇಲೆ ಅವ್ರ ಸಂಸಾರ. ಎಷ್ಟು ಈ ಪ್ರಪಂಚದ ಕಡೆಗೆ, ಸಂಪಾದನೆ ಕಡೆ, ಇಂದ್ರಿಯ ಸುಖದ ಕಡೆ ಹೋಗ್ತಾ ಇರ್ತದೋ ಅಷ್ಟು ತಾಯಿಯಿಂದ ಮಗು ಏನಾಗ್ತಾ ಹೋಗ್ತದೆ, ದೂರ ಆಗ್ತಾ ಹೋಗುತ್ತೆ. ಬುದ್ಧಿ ಜಾಸ್ತಿ ಬಂದ್ಬಿಟ್ಟಿದೆಯಲ್ಲ, ದೊಡ್ಡದಾಗ್ಬಿಟ್ಟಿದೆಯಲ್ಲ. ಅಮ್ಮನ ಜೊತೆಗೆ ಮನೇಲಿ ಬಂದ್ಬಿಟ್ಟಿರೋದಿಲ್ಲ, ಫ್ರೆಂಡ್ಸ್ ಜೊತೆಗೆ ಎಲ್ಲಿ ಹೋಗ್ತಾರೆ, ವೀಕೆಂಡ್ ಪಾರ್ಟಿಗೆ ಹೋಗ್ತಾರೆ ಅಲ್ವಾ. ಪತ್ನಿಯನ್ನ ಮಕ್ಕಳನ್ನ ಕರ್ಕೊಂಡು ಟೂರಿಗೆ ಹೋಗ್ತಾರೆ, ಆದ್ರೆ ಅವಾಗ ಅಮ್ಮನನ್ನ ಕರ್ಕೊಂಡು ಹೋಗ್ಬೇಕು ಹೇಳುವಂತ ಮನೋಭಾವ ಇರೋದಿಲ್ಲ. ಇರೋದಿಲ್ಲ. ಹಾಗೆ ನಾವು ಕೂಡ ಏನಾಗಿದ್ದೀವಿ ಆತ್ಮೀಯರೇ, ಬಾಬನನ್ನ ಬಿಟ್ಬಿಟ್ಟಿದ್ದೀವಿ. ಏನ್ ಮಾಡ್ತಾ ಇದೀವಿ, ಬಾಬನ್ ಬಿಟ್ಬಿಟ್ಟಿದೀವಿ. ಈ ಶರೀರಧಾರಿಗಳು, ಈ ಪಂಚತತ್ವಗಳು, ಈ ವಿಕಾರ ಜೊತೆಗೆ ನಾವೇನ್ ಮಾಡ್ತಿದೀವಿ, ಹೆಚ್ಚಿನ ಸಮಯವನ್ನ ಸಮಯ ಕಳಿತಿದೀವಿ ಅಂತಂದ ಮೇಲೆ ನಿಮಗೆ ಬಾಬನ ಮೇಲೆ ಅಟೂಟ ನಿಶ್ಚಯ ಇದೆಯೋ ಇಲ್ಲವೋ, ಇದನ್ನ ನಿಮಗೆ ನೀವೇನ್ ಮಾಡ್ಕೊಳ್ಳಿ, ಚೆಕ್. ಹಾಗಂತ ನೀವು ಫುಲ್ ಟೈಮ್ ಸೆಂಟರ್ ನಲ್ಲೇ ಇದ್ದೀರಾ, ಮೌಂಟ್ ಅಬು ನಲ್ಲೇ ಇದ್ದೀರಾ, ಶರೀರ ಅಲ್ಲೇ ಇದೆ ಅಂತ ಮಾತ್ರಕ್ಕೆ ನಿಮಗೆ ಬಾಬನ ಮೇಲೆ ನಿಶ್ಚಯ ಇದೆ ಅಂತ ಅರ್ಥ ಅಲ್ಲ. ಅಲ್ಲ. ಆದ್ರೆ ಮನಬುದ್ಧಿ ಬಾಬನ ಜೊತೆಗೆ ಇದೆಯಾ, ಸದಾ ಬಾಬಾ ಹೇಳುವಂತ ಮುರಳಿ ಕಡೆಗೆ ಆಸಕ್ತಿ ಇದೆಯಾ, ಹೋಮ್ವರ್ಕ್, ಸಾಧನೆ, ತಪಸ್ಸು ಮಾಡೋದಲ್ಲಿ ಆಸಕ್ತಿ ಇದೆಯಾ, ಅದರಲ್ಲಿ ಸಫಲತೆ ಹಿಡಿತಾ ಇದ್ದೀರಾ, ಜೊತೆಯಲ್ಲಿ ಬಾಬನ ಮೇಲೆ ನಿಶ್ಚಯ ಇರುವಂತ ಕಾರಣದಿಂದ ಪ್ರತಿಯೊಂದು ಕರ್ಮದಲ್ಲೂ ಸಫಲತೆಯ, ಖುಷಿಯ, ಆನಂದದ ಅನುಭವ ಆಗ್ತಾ ಇದೆಯಾ, ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ನಾನು ಬಾಬನ ಜೊತೆಗೆ ಕಳೀತಾ ಇದ್ದೇನಾ, ಬಾಬನ ಜೊತೆಗೆ ಹೆಚ್ಚಿಗೆ ಮಾತನ್ನು ಮಾತಾಡ್ತಾ ಇದ್ದೀನ ಆ ಮಾತಾಡ್ತಾ ಇದ್ವಿ. ಮಾತಾಡಬಾರದು. ಸಮಯದನುಸಾರ ಮಾತೇನಾಗ್ಬೇಕು, ಕಡಿಮೆ ಆಗ್ಬೇಕು, ಕೆಲಸ ಜಾಸ್ತಿ ಜಾಸ್ತಿ ಆಗ್ಬೇಕು. ಇವಾಗ ಬಾಬಾ ಹೇಳ್ತಾರೆ, ನಿಸ್ಸಂಕಲ್ಪ ಸ್ಥಿತಿಲಿರಿ, ಆದಷ್ಟು ಪರಂಧಾಮ ಸ್ಥಿತಿಲಿರಿ, ಆದಷ್ಟು ದಾತಾಪನ್ನಲ್ಲಿರಿ. ಮಾತನ್ನು ಕೂಡ ಏನ್ ಮಾಡ್ಬೇಕು, ಇವಾಗ ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡ. ಅದಕ್ಕಾಗಿ ಬ್ರಹ್ಮ ಬಾಬಾನು ಕೂಡ ಏನ್ ಮಾಡಿದ್ರು, ಕಡಿಮೆ ಮಾಡೋದು. ಜನರ ಹತ್ರ ಮಾತಾಡೋದನ್ನ ಕಡಿಮೆ ಮಾಡಿದ್ರು ಹೌದು. ಅಲ್ವಾ. ಬಾಬನ ಹತ್ರ ಮಾತಾಡೋದನ್ನ ಕಡಿಮೆ ಮಾಡಿದ್ರು. ಯಾಕಂದ್ರೆ ಮಾತಾಡಿದ ತಕ್ಷಣದಲ್ಲಿ ನೀವು ಮನಸ್ಸನ್ನು ತಗೊಳ್ಬೇಕಲ್ಲ ಬಾಬನಿಂದ. ಆ ಮನಸ್ಸು ಬುದ್ಧಿ ಸಂಪೂರ್ಣವಾಗಿ ಯಾರ ಕೈಲಿ ಕೊಡ್ಬೇಕು, ಬಾಬಾ ಕೈ ಕೊಟ್ಟು ಯಾಕೆ, ಈಶ್ವರಿಯ ಸೇವೆ. ಯಾವಾಗ ಮನ ಬುದ್ಧಿಯನ್ನ ಕೊಡ್ತಾರೋ ನೀವು ಹೋಗ್ಬಿಟ್ಟು ಮಾತಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀವು ಮೂರ್ತಿ ಆದ್ರೆ ಆಯ್ತು, ಯಾರಿಗೇನ್ ಬೇಕು ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ಎಷ್ಟು ಬಾಬನ ಮೇಲೆ ನಿಮ್ಗೆ ನಂಬಿಕೆ, ವಿಶ್ವಾಸ ಬರ್ತಾ ಹೋಗ್ತದೋ ಅಷ್ಟು ಏನಾಗ್ತಾ ಹೋಗ್ತದೆ, ಬಾಬಾ ಜೊತೆಗೆ ಹೆಚ್ಚಿನ ಸಮಯವನ್ನು ನೀವು ಕಳಿತೀರಾ. ಲೇಕಿನ್ ಬಾಪ್ ಕೆ ಸಾಥ್ ಅವ್ರ ಬಿ ನಿಶ್ಚಯ ಪಕ್ಕಾ ಹೋನಾ ಚಾಹಿಯೆ. ತಂದೆ ಜೊತೆಗೆ ನಿಶ್ಚಯ ಇದೆ ಸರಿ, ಬೇರೆ ಬರೀ ನಿಶ್ಚಯ ಇದ್ರೆ ಆಗೋದಿಲ್ಲ. ಈಗ ಯಾವ್ದೊಂದು ಡಾಕ್ಟರ್ ಬಗ್ಗೆ, ಮೆಡಿಸಿನ್ಸ್ ಬಗ್ಗೆ ನಂಬಿಕೆ ಇದ್ರೆ ಆಗೋದಿಲ್ಲ. ಮೆಡಿಸಿನ್ ತಗೊಳ್ಬೇಕಲ್ವಾ, ಮೆಡಿಸಿನ್ ತಗೊಳ್ಳಿಲ್ಲ ಅಂತಂದ್ರೆ ಉಪಯೋಗ ಆಗತ್ತೋ ಆಗಲ್ವೋ, ಆಗಲ್ಲ. ಓಕೆ ಸರಿ. ಮೊದಲನೇ ನಿಶ್ಚಯ ಯಾರ ಮೇಲೆ ಬೇಕಂತೆ, ತಂದೆ ಮೇಲೆ. ತಂದೆ ಮೇಲೆ ನಿಶ್ಚಯ ಇದ್ರೆ ಏನಾಗ್ತದೆ, ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಭಗವಂತನ ಸಲಹೆ ಇಲ್ಲದೇನೆ, ತಂದೆ ಶ್ರೀಮತ ಇಲ್ಲದೇನೆ ಯಾವುದೇ ಕರ್ಮವನ್ನ ನೀವು ಮಾಡಕ್ಕಾಗಲ್ಲ. ಮಾಡೋದಿಲ್ಲ, ಮಾಡಬಾರದು. ಜೊತೆಗೆ ಕರ್ಮದ ಫಲ ಬಂದ ಮೇಲೂ ಕೂಡ ಅದನ್ನು ಯಾರಿಗೆ ಒಪ್ಪಿಸ್ಬೇಕು, ತಂದೆಗೆ ಒಪ್ಪಿಸ್ಬೇಕು ಬಾಬಾ ಅವ್ರಿಗೆ. ಅಲ್ವಾ. ಚಿಕ್ಕ ಮಕ್ಕಳು ಇದ್ದಾಗ ಏನ್ ಮಾಡ್ತಿದ್ರು, ಅಮ್ಮ ಏನಾದ್ರು ಕೊಟ್ರೆ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಿದ್ರು, ಬೇರೆಯವ್ರಿಗೆ ಕೊಡೋದು. ಬೇರೆಯವ್ರು ಏನಾದ್ರು ಕೊಟ್ಟಾಗ ಅದನ್ನ ತಂದ್ಬಿಟ್ಟು ಏನ್ ಮಾಡೋದು, ಅಮ್ಮ ಕೈ ಹೇಳ್ಕೊಡೋದು. ಅಮ್ಮ ವಾಪಸ್ ಇದನ್ನ ತಿನ್ನು ಅಂತ ಹೇಳಿದಾಗ ಮಾತ್ರ ಅದನ್ನ ತಿಂತಿದ್ರೆ ಹೊರತು ಏನ್ ಮಾಡ್ತಿರ್ಲಿಲ್ಲ, ಅವ್ರು ತಿಂತಾ ಡೈರೆಕ್ಟ್ ಸ್ವೀಕಾರ ಮಾಡ್ತಿರ್ಲಿಲ್ಲ. ಈಗ ಇವಾಗ ಏನಿಲ್ಲ. ಅಮ್ಮನಲ್ಲಿರುವಂತಹ ಆನ್ಲೈನ್ ದುಡ್ಡನ್ನ ಗೂಗಲ್ ಪೇ ಮೂಲಕ ತೆಗೆದು ಇವರೇ ಹೋಗಿ ಹೋಟೆಲ್ ಅಲ್ಲಿ ಏನ್ ಮಾಡ್ತಾರೆ, ತಿನ್ಕೊಂಡು ಬರ್ತಾರೆ. ಅಮ್ಮನಿಗೆ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ ಅಲ್ವಾ. ಆ ಅಮ್ಮ ಎಷ್ಟೋ ಕಷ್ಟಪಟ್ಬಿಟ್ಟು ಭವಿಷ್ಯಕ್ಕೋಸ್ಕರ ಅಂತ ಏನ್ ಮಾಡಿರ್ತಾರೆ, ಹಣವನ್ನ ಕೂಡಿಡ್ತಾರೆ. ಅಂತ ಅಮ್ಮ ಮಾಡಿರುವ ಸಂಪಾದನೆಯನ್ನ ನೀವು ಉಡಾಯಿಸಿದ್ರೆ ಅಮ್ಮನ ಆಶೀರ್ವಾದ ಚೆನ್ನಾಗಿ ಸಿಗ್ತದಲ್ವಾ. ಸಿಗೋದಿಲ್ಲ, ಶಾಪ್ ಸಿಗುತ್ತೆ.
ಹೌದಾ? ಬಾಬನಿಗೆ ಹೇಳ್ಬಿಟ್ಟು ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ, ಜಾಬ್ ಕೊಡ್ಸಿ, ಪ್ರಮೋಷನ್ ಕೊಡಿಸಿ ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲಾ ತಗೊಂಡ ಮೇಲೆ ಈಗ ಬಾಬನ ಜೊತೆಗೆ ಸಂಪರ್ಕವನ್ನ ಕಡಿಮೆ ಮಾಡ್ತಾ ಇದ್ದಾಗ ಬಾಬಾ ತುಂಬಾ ಖುಷಿ ಆಗ್ತಾರಲ್ವಾ? ಆಗೋದಿಲ್ಲ, ಏನ್ ಮಾಡ್ತಾರೆ? ಬೇಸರ ಪಟ್ಕೊಳ್ತಾರೆ. ಬಾಬಾ ಏನು ಮಾಡೋದಿಲ್ಲ. ಅದೇ ಕರ್ಮದ ಫಲ ಮುಂದೆ ನೀವೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ತೀವಿ. ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ತಪ್ಪನ್ನ ಮಾಡ್ಬಿಡಿ. ಬಾಬನ ಮೇಲೆ ಇನ್ನೂ ನಿಶ್ಚಯ ಹೆಚ್ಚಿಗೆ. ಓಕೆ, ಬಾಬಾ ನಿಮ್ಗೊಂದು ಪ್ರಶ್ನೆ ಮಾಡ್ತಾರೆ, ಏನು ಗೊತ್ತಾ? ಬಾಬನ ಮಗು ಆದ್ಮೇಲೆ ನಿಮ್ಗೆ ಸ್ಲ್ಯಾಬ್ ಬಿಲ್ಡಿಂಗ್ ಇಂದ ಹೆಂಚಿನ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತಾರಂತೆ. ಅವಾಗ ಖುಷಿ ಆಗ್ತಿರೋ ಬೇಜಾರಾಗ್ತಿರೋ? ಖುಷಿ ಆ ಖುಷಿ ಆಗ್ತದೆ. ಸೌಂಡೇ ಬರ್ತಾ ಇಲ್ಲಪ್ಪ ಯಾರ್ದು. ಖುಷಿ ಆಯ್ತು ಮೇಡಮ್. ಹೊಸ ಬಟ್ಟೆ ಬದಲು ಹಳೆ ಬಟ್ಟೆ ಹಾಕ್ಸ್ತಾರಂತೆ. ಖುಷಿ ಆಗ್ತಿರೋ ಬೇಜಾರಾಗ್ತಿರೋ? ಖುಷಿ ಆ ಮದುವೆ ಮನೆ ಊಟ ಕೊಡ್ಸೋದೇ ಇಲ್ವಂತೆ, ಬರೀ ಗಂಜಿ ಕೊಡಿಸ್ತಾರಂತೆ. ಖುಷಿ ಆಗ್ತಿರೋ ಬೇಜಾರಾಗ್ತಿರೋ? ಖುಷಿ ಹೌದಾ? ಹೌದು. ಬಾಬಾ ಶಾರೀರಿಕವಾಗಿ ನನಗೇನು ಕೊಡ್ತಿದ್ರು ಪರವಾಗಿಲ್ಲ, ಒಳಗಡೆಯಿಂದ ನಾನೇನಾಗಿರ್ಬೇಕು? ಖುಷಿಯಾಗಿದೆ. ಒಳಗಡೆ ನಾನು ಖುಷಿಯಾಗಿರ್ಬೇಕು. ಅಷ್ಟೊತ್ತೆ ಹಾಕೊಳ್ಳಿಕ್ ಒಂದು ಬಟ್ಟೆ ಒಂದು ಊಟ ಕೊಟ್ಟು ಸಾಕು ಬಾಬಾ. ಒಳಗಡೆ ನಾನು ಖುಷಿ ಆಗ್ಬೇಕು, ಬೇರೆಯವರ ದುಃಖವನ್ನ ದೂರ ಮಾಡ್ಬೇಕು. ಅವ್ರೇನಾಗ್ಬೇಕು? ಅವರು ಖುಷಿಯಾಗಿದೆ. ಖುಷಿಯಾಗಿರ್ಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರ್ಬೇಕು. ನೋಡಿ, ಬ್ರಹ್ಮ ಬಾಬಾನು ಕೂಡ ಏನ್ ಮಾಡಿದ್ರು? ತಮ್ಮ ತನುವನ್ನ, ಧನವನ್ನ, ಇಂದ್ರಿಯ ಸುಖವನ್ನ ಏನ್ ಮಾಡಿದ್ರು? ತ್ಯಾಗ ಮಾಡಿದ್ರು. ನಾವು ಬ್ರಹ್ಮಕುಮಾರ ಕುಮಾರಿಯರು ಏನ್ ಮಾಡ್ತಿದ್ವಿ? ವೀಕೆಂಡ್ ಅಲ್ಲಿ ಟೂರು, ಪಿಕ್ನಿಕ್, ಮಸಾಲೆ ಪುರಿ, ಗೋಬಿ ಮಂಚೂರಿ ಏನ್ ಮಾಡ್ತಿದೀವಿ? ಅದೆಲ್ಲ ತಿನ್ನಲ್ಲ. ಊರು ಸುತ್ತುವ ಯಾರು ತಿಂತಾರೋ ಅವರಿಗೋಸ್ಕರ. ನೀವು ಯೋಚನೆ ಮಾಡಬೇಡಿ, ಸರಿನಾ? ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂದೇನರ್ಥ? ನಿಶ್ಚಯ ಯಾರ ಮೇಲೆ ಇದೆ ನಮಗೆ? ತಿನ್ನೋದ್ರ ಮೇಲೆ. ಇಂದ್ರಿಯ ಸುಖದ ಮೇಲೆ ನಿಶ್ಚಯ ಇದೆ ಅಂದ್ಮೇಲೆ ಬಾಬನ ಮೇಲೆ ನಿಶ್ಚಯ ಕಡಿಮೆ ಇದೆ. ಅವಾಗ ನಿಶ್ಚಯದ ಪರ್ಸೆಂಟೇಜ್ ಎಷ್ಟು ಕಡಿಮೆ ಇದೆಯೋ ಅಷ್ಟು ನಿಮ್ಗೆ ಸಫಲತೆ ಪ್ರಮಾಣನು ಕೂಡ ಏನಾಗ್ತದೆ? ಕಡಿಮೆ ಕಡಿಮೆ. ಬಾಬಾ ಹೇಳ್ತಾರೆ, ಕೇವಲ ತಂದೆ ಮೇಲೆ ನಿಶ್ಚಯ ಅಲ್ಲ, ನೆಕ್ಸ್ಟ್ ಬೇರೆ ನಿಶ್ಚಯನು ಬೇಕು. ಅದು ಯಾವುದು ಅಂದ್ರೆ ವಹ ಹೇ ಸ್ವಮೇ ನಿಶ್ಚಯ. ಎರಡನೇದು ಯಾವುದು? ಸ್ವಯಂ ಮೇಲೆ ನಿಮ್ಮ ಮೇಲೆ ನಿಶ್ಚಯ. ಯಾವ್ದು ರೀತಿ? ನನ್ನ ಮೇಲೆ ನಿಶ್ಚಯ ಏನು? ಅರ್ಜುನನ ಜೊತೆಗೆ ಶ್ರೀಕೃಷ್ಣ ಇದ್ರೂ ಕೂಡ ಯುದ್ಧ ಮಾಡ್ಬೇಕಾಗಿರೋದು ಯಾರು? ಅರ್ಜುನ. ಅರ್ಜುನ. ಅವನ ಮೇಲೆ ಅವನಿಗೆ ನಂಬಿಕೆ ವಿಶ್ವಾಸ ಇರ್ಬೇಕು ತಾನೆ, ನಾನು ಗೆಲ್ಲಬಲ್ಲೆ ಅಂತ. ಅವನಿಗೆ ನಿಶ್ಚಯ ಇಲ್ಲ ಅಂತಂದ್ಮೇಲೆ ಶ್ರೀಕೃಷ್ಣ ಏನ್ ಮಾಡ್ಲಿಕ್ಕೆ ಆಗತ್ತೆ? ಎಸ್ ಐ ಕ್ಯಾನ್, ನಾನು ಮಾಡಬಹುದು. ಅದಕ್ಕಾಗಿ ನಿಮ್ಮ ಮೇಲೂ ಕೂಡ ನಾನು ಈ ಸಾಧನೆ ಮಾಡ್ತೇನೆ, ತಪಸ್ಸನ್ನ ಮಾಡ್ತೇನೆ, ಈಶ್ವರಿ ಸೇವೆಯನ್ನ ಮಾಡ್ತೇನೆ ಅಂತ ನಿಮ್ಗೇನಿರ್ಬೇಕು? ನಿಮ್ಮ ಮೇಲೂ ಕೂಡ ನಿಶ್ಚಯ ಬರ್ಬೇಕು. ಅದು ಯಾವ್ದರ ಆಧಾರದ ಮೇಲೆ ಬರ್ತದೆ? ನಿಮ್ಮ ಮೇಲೆ ನಿಶ್ಚಯ ಯಾವ್ದ ಆಧಾರದ ಮೇಲೆ ಬರ್ತದೆ? ಎಷ್ಟು ನೀವು ಭಗವಂತನನ್ನು ಉಪಯೋಗ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಏನಾಗ್ತದೆ? ನಿಶ್ಚಯ ಬರುತ್ತೆ. ಆರಂಭದಲ್ಲಿ ಬಾಬನ ಮಕ್ಕಳಾದಾಗ ಓಕೆ, ನೀವು ಹೊಸದಾಗಿ ಬಾಬನ ಮಕ್ಕಳಾಗಿದ್ರಿ, ತಕ್ಷಣ ನಿಮ್ಗೆ ಹೋಗ್ಬಿಟ್ಟು ಹೋಗ್ರಿ ಜ್ಞಾನ ಹೇಳ್ರಿ, ಭಾಷಣ ಮಾಡ್ರಿ ಅಂತಂದ್ರೆ ನೀವು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಯಾಕೆ? ಗೊತ್ತೇ ಅನುಭವ ಇರೋದಿಲ್ಲ ಅಲ್ವಾ? ಅವಾಗ ಬಾಬಾ ಏನ್ ಮಾಡ್ತಾರ ಅಂತ ಮಕ್ಕಳನ್ನ ಮೊದಲು ಚಿತ್ರ ಪ್ರದರ್ಶನ ಜ್ಞಾನವನ್ನು ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಒಬ್ಬೊಬ್ಬರಿಗೆ ಕೋರ್ಸ್ ಕೊಡಿ, ನಿಮ್ಮ ಸೆಂಟರ್ಗಳಲ್ಲಿ ಮೊದಲು ಭಾಷಣ ಮಾಡಿ. ಈಗ ನಿಧಾನಕ್ಕೆ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ? ಮುಂದುವರ್ಸ್ತಾ ಹೋಗ್ತಾರೆ. ಓಕೆ, ಆ ರೀತಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಬಾಬಾ ಜವಾಬ್ದಾರಿಯನ್ನ ಕೊಟ್ಟಾಗ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಂಡಾಗ, ಆ ಸಫಲತೆ ಬಂದಾಗ ನಿಮ್ಗೆ ಏನಾಗ್ತದೆ? ಎಸ್, ಇಲ್ಲಿ ಬಾಬಾ ನನಗೆ ಸಹಯೋಗ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲೂ ಕೂಡ ಸಹಯೋಗ ಕೊಡ್ತಾರೆ. ಈಗ ಹೇಳಿ, ಸ್ವಯಂನ ಮೇಲೆ ನಿಶ್ಚಯ ಬರೋದು ಯಾವ್ದರ ಆಧಾರದ ಮೇಲೆ? ಯಾವ್ದರ ಆಧಾರದ ಮೇಲೆ? ಭಗವಂತನನ್ನ ನೀವು ಎಷ್ಟು ಉಪಯೋಗ ಮಾಡ್ಕೊಳ್ತೀರೋ ಆ ಕರ್ಮದ ಫಲ ಸಫಲತೆ ಬರ್ತದೋ ಅಷ್ಟು ಬಾಬಾರವರ ಕಾರಣದಿಂದ ನಿಮಗೆ ನಿಮ್ಮ ಮೇಲೆ ಏನ್ ಬರ್ತದೆ? ನಿಶ್ಚಯ ಬರ್ತದೆ. ನಿಶ್ಚಯ ಅಂತಂದ್ರೆ ಏನು? ಮಾಡುವಂತ ಕರ್ಮದಲ್ಲಿ ಸಫಲತೆ ಮತ್ತು ವಿಜಯ ಬರಬೇಕು. ಬರ್ತಾ ಹೋಗ್ತಾಗ ಎಸ್, ನನ್ನ ಜೊತೆಗೆ ಯಾರಿದ್ದಾರೆ? ಭಗವಂತ ಇದ್ದಾರೆ. ಯಾರತ್ತಾದ್ರೂ ಒಂದು ಹಣ ಇದೆ, ಆಸ್ತಿ ಪಾಸ್ತಿ ಇದೆ ಅಂತಂದ್ರೆ ಏನಾಗ್ತದೆ? ಅವರು ಮುಂದೋಗ್ತಾ ಇರ್ತಾನೆ, ಎಸ್ ನಮ್ಮ ಹತ್ರ ಹಣ ಇದೆ, ನಾವು ಎದುರಿಸಬಹುದು ಅಂತ. ಹಾಗೆ ನಿಮ್ಮ ಮೇಲೆ ಸಫಲತೆಯ ನಿಶ್ಚಯಕ್ಕೆ ಕಾರಣ ಯಾವುದು?
ಇದರ ಮೊದಲು ನಾವು ಯಾವುದೋ ಒಂದು ಕರ್ಮವನ್ನ ಮಾಡ್ಬೇಕು, ತುಂಬಾ ಹೆದರ್ತಿದ್ವಿ. ಮಾಡ್ಬೇಕು ಬೇಡವೋ, ಮಾಡ್ಲೋ ಬೇಡವೋ, ಸರಿನೋ ತಪ್ಪೋ, ತಪ್ಪಾದ್ರೆ ಏನಾಗತ್ತೆ ಅಂತ ನಾವೇನ್ ಮಾಡೋದು, ತುಂಬಾ ಮನಸ್ಸಲ್ಲಿ ಪ್ರಶ್ನೆಗಳನ್ನ ತಂದ್ಕೊಳ್ತಿದ್ವಿ. ಯಾಕೆ? ನಂಬಿಕೆ. ನಮ್ಮಲ್ಲಿ ನಿಶ್ಚಯ ಯಾಕಂತಂದ್ರೆ ಮನಮತ ಮತ್ತು ಪರಮತದ ಆಧಾರದಿಂದ ನಾ ಮಾಡಿರುವಂತ ಕರ್ಮದ ತುಂಬಾ ವಿಫಲ ಆಗ್ತಾ ಇತ್ತು. ಏನಾಗ್ತಿತ್ತು? ನಾವು ಈಗ ಮಾಡಕ ಅದಕ್ಕಾಗಿ ನಾವು ಯೋಚನೆ ಮಾಡ್ತೀವಿ, ಮತ್ತೆ ವಾಪಸ್ ವಿಫಲ ಆಗ್ಬಿಟ್ಟು ಏನ್ ಮಾಡೋದು? ಅದೇ ಬಾಬನ ಉಪಯೋಗ ಮಾಡ್ತಾ 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 ಹೋದಾಗ ಏನಾಗುತ್ತದೆ, ನಂಬಿಕೆ ವಿಶ್ವಾಸ ಬರ್ತದೆ. ಆ ಸಮಯದಲ್ಲಿ ನಿಮ್ಗೆ ವಿಫಲತೆ ಅಂತ ಕಂಡ್ರೂ ಕೂಡ ಭವಿಷ್ಯದಲ್ಲಿ ಅದ್ರಲ್ಲಿ ಏನಿರ್ತದೆ? ಕಲ್ಯಾಣ. ಸಫಲತೆ, ಕಲ್ಯಾಣ, ವಿಜಯ ತುಂಬಿರ್ತದೆ. ಅದು ಗೊತ್ತಾಗ್ಬೇಕು ಅಂತಂದ್ರೆ ಸೂಕ್ಷ್ಮವಾಗಿ ಆಂತರಿಕವಾಗಿ ನೀವೇನ್ ಮಾಡ್ಬೇಕು? ಸಾಧನೆ ಬಾಬನನ್ನ ಉಪಯೋಗ ಮಾಡ್ಬೇಕು. ಮಾಡ್ಕೊಳ್ತಾ ಇರ್ಬೇಕು. ಕರ್ಮದ ಮೊದಲು, ಕರ್ಮದ ಸಮಯದಲ್ಲಿ, ಸಂಕಲ್ಪದ ಆರಂಭದಿಂದನೂ ಕರ್ಮದ ಫಲ ಬಂದ ಮೇಲೆ ಎಷ್ಟು ನೀವು ಬಾಬನಿಗೆ ಸಮರ್ಪಣೆ ಆಗ್ತಿರೋ ಅಷ್ಟು ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ, ನಿಮ್ಗೆ ನಿಶ್ಚಯ ಬರ್ತೈತಿ. ಆದ್ಮೇಲೆ ನಿಮ್ಮ ಮೇಲೆ ನಿಶ್ಚಯ ಆಗ್ಲಿಕ್ಕೆ ಆಧಾರ ಯಾವ್ದು ಗೊತ್ತಾ? ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಜೀವನವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಿರೋ ಅಷ್ಟು ನಿಮ್ಗೆ ಏನ್ ಬರ್ತಾ ಹೋಗ್ತದೆ? ನಿಶ್ಚಯ. ಓಕೆ, ನಿಮ್ಗೊಂದು ಪ್ರಶ್ನೆ. ಒಂದು ಮಗು ಚೆನ್ನಾಗಿ ಕ್ಲೀನ್ ಆಗೋದು ಶಾರೀರಿಕವಾಗಿ ಯಾವಾಗ? ತಾಯಿ ಹತ್ರ ಇದ್ದು. ಅಮ್ಮ ಸ್ನಾನ ಮಾಡಿದ್ರೆ. ಅಮ್ಮ ಸ್ನಾನ ಮಾಡ್ತಾರೆ. ನಾವ್ ಎಷ್ಟೇ ಸ್ನಾನ ಮಾಡೋದು ನಮ್ ಬೆನ್ನಲ್ಲಿ ಎಷ್ಟು ಕೊಳೆ ಇದೆ ನಮ್ಗೆ ಗೊತ್ತಾಗತ್ತಾ? ಬರ್ತದೆ. ಇಲ್ಲ. ಇಲ್ಲ ತಾನೆ. ಅಮ್ಮನ ಮಡಿಲಲ್ಲಿ ಅಮ್ಮ ಮಲಗಿಸಿದಾಗ ಇರುವಂತ ಖುಷಿ ಏನಿದೆ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ. ಇವತ್ತು ನಾವು ಮೊಬೈಲ್ ಜೊತೆಗೆ ಮಲಗ್ತೀವಿ ಹೊರತು ಅಮ್ಮನ ಜೊತೆಗೆ ಮಲಗೋದಿಲ್ಲ. ಮಲಗೋದು ಬಿಡಿ, ಅಮ್ಮನ ಹತ್ರ ಮಾತು ಕೂಡ ಆಡೋದು. ಆಡೋದಿಲ್ಲ ಅಂತ ಒಂದು ಸಮಯ ಇವತ್ತಿನ ಪ್ರಪಂಚದಲ್ಲಿ ಬಂದಿದೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ, ಎಸ್ ನನ್ನ ಈ ಕರ್ಮ ಸಫಲ ಆಗತ್ತೆ ಹೇಳೋದಕ್ಕೆ ಮೂಲ ಆಧಾರ ಯಾವುದು? ಫೌಂಡೇಶನ್ ಯಾವುದು? ಬಾಬನನ್ನ ಯಾವ ಸಮಯದಲ್ಲಿ, ಯಾವ ರೂಪದಲ್ಲಿ, ಎಷ್ಟು ನಿಸ್ವಾರ್ಥ ಭಾವದಲ್ಲಿ ಉಪಯೋಗ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಏನ್ ಬರ್ತದೆ? ನಿಶ್ಚಯ. ಓಕೆ, ನನಗೆ ನನ್ನ ಈಶ್ವರಿ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಯಾರ ಮೇಲೆ ಗೊತ್ತಾ? ಯಾರ ಮೇಲೆ? ಬಾಬಾ ಮೇಲೆ. ಬಾಬನ ಮೇಲೆ. ಓಕೆನಾ? ಎಲ್ಲೇ ಹೋದ್ರು ಕ್ಲಾಸ್ ಮಾಡಿ ಅಂತಂದ್ರೆ ಓಕೆ ಬಾಬಾ ಮಾಡ್ತಾರಲ್ವಾ. ಇಲ್ಲ ಅಂತಂದ್ರೆ ಆ ನಿಶ್ಚಯ ಇಲ್ಲ ಅಂತಂದ್ರೆ ಏನಾಗ್ತದೆ? ಏನ್ ಮಾಡಕ ಯಾವ ವಿಷಯ ಕೊಡ್ತಾರೇನೋ, ಯಾವ ಪ್ರಶ್ನೆ ಕೇಳ್ತಾರೇನೋ, ಹೌದು, ಭಯ. ಏನ್ ಹೇಳ್ಬೇಕೇನೋ. ನಾವು ಕೆಲವೊಂದ್ ಕಡೆಗೆಲ್ಲ ಪ್ರೋಗ್ರಾಮಿಗೆ ಹೋಗಿರ್ತೀವಿ, ಸರಿನಾ? ಅವಾಗ ಕೇಳ್ತಾರ ಅವ್ರು ಯಾವ ವಿಷಯದ ಬಗ್ಗೆ, ನೀವು ಯಾವ ವಿಷಯ ಆದ್ರೂ ಹೇಳ್ರಿ, ನೋ ಪ್ರಾಬ್ಲಮ್, ಏನು ಇಲ್ಲ ಅಂದ್ರೆ ಅಷ್ಟೊತ್ತಿಗೆ ಮುರ್ಲಿ ಹಿಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ. ಬೇರೆ ಬೇರೆ ಕೆಲವೊಂದು ಸ್ಪೀಕರ್ಸ್ಗಳು ಬರ್ತಾರೆ, ಅವ್ರು ಮೊದ್ಲೇ ನಮ್ಗೆ ವಿಷಯ ಕೊಡ್ಬೇಕು, ನಾವು ರೆಡಿ ಆಗ್ಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ರೆಡಿ ಆಗು. ನನ್ನ ವಿಷಯದಲ್ಲಿ ಏನು ರೆಡಿ ಆಗ್ಬೇಕಿಲ್ಲ, ಬಾಬಾ ನನ್ನ ಜೊತೆಗೆ ಇರ್ಬೇಕು, ಅಷ್ಟು ಮಾತ್ರ ನನಗೆ ಬೇಕಾಗಿರೋದು ಅಷ್ಟೇ. ಯಾಕೆ ಹೇಳಿ? ತಂದೆ ಇಲ್ಲ ಮಾಡಿ ಮಾಡೋದು ಅವರು, ರೆಡಿ ಆಗ್ಬೇಕಾಗಿರೋದು ಯಾರು? ಬಾಬಾನೇ ಹೊರತು ನಾನು ಅಲ್ಲ. ಅಲ್ಲ. ನನ್ನ ಕೆಲಸ ಏನು? ಮನ ಬುದ್ಧಿನ ಬಾಬನ ಕೈಲಿ ಕೊಟ್ರೆ ನನ್ನ ಕೆಲಸ ಮುಗೀತು. ಅಷ್ಟೇ. ಶರೀರವನ್ನ ಒಯ್ದ್ಬಿಟ್ಟು ಅಮ್ಮನ ಕೈಲಿ ಕೊಟ್ಬಿಟ್ರೆ ಮುಗೀತು. ಮುಂದಿನ ಕೆಲಸ ಯಾರ್ದು? ಅಮ್ಮದೇ. ನಮ್ಮಂದು ನಂದಲ್ಲ. ಈ ವಿಧಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿಲ್ಲ ಅಂತಂದಾಗ, ಸಂಪೂರ್ಣ ಸಮರ್ಪಣೆ ಆಗದಿದ್ದಾಗ ಕರ್ಮದ ಫಲದಲ್ಲೂ ಕೂಡ ಆ ಪರ್ಸೆಂಟೇಜಿನ ಸಫಲತೆ ನಿಮಗೆ ಬರೋದಿಲ್ಲ. ಈಗ ಹೇಳಿ, ನಿಶ್ಚಯಕ್ಕೆ ಆಧಾರ ಯಾವುದು? ನಿಮ್ಮ ಜೀವನದಲ್ಲಿ ಎಷ್ಟು ಪರ್ಸೆಂಟೇಜ್ ಬಾಬನಿಗೆ ಒಪ್ಪಿಸ್ತಿರೋ ಅಷ್ಟು ನಿಶ್ಚಯ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅಷ್ಟು ನಿಮ್ಮ ಮೇಲೆ ವೈಯಕ್ತಿಕವಾಗಿ ನಂಬಿಕೆ ವಿಶ್ವಾಸ ಬರ್ತದೆ. ಎಷ್ಟು ನೀವು ಬಾಬನ ಉಪಯೋಗಿಸಿದ ಮೇಲೆ ನಾನು 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 ಅಂತ ಅಹಂಕಾರ ಬರ್ತದೋ ಅಷ್ಟು ಬಾಬಾ ಅಲ್ಲಿಂದ ಏನ್ ಮಾಡ್ತಾ ಹೋಗ್ತಾರೆ? ಜಾಗ ಖಾಲಿ ಮಾಡ್ತಾರೆ. ಅವಾಗ ನಿಶ್ಚಯ ಏನಾಗ್ತದೆ? ಕಡಿಮೆ ಆಗ್ತದೆ. ಓಕೆನಾ? ಅದಕ್ಕೆ ಬಾಬನ ಎದುರುಗಡೆ ಇಡಬೇಕು, ನಾವು ಮುಂದೆ ಬರಬೇಕು. ಬಾಬನ ಎದುರುಗಡೆ ಇರಬೇಕು. ಬಾಬನನ್ನ ಎದೆಗಡೆಗೆ ಇಟ್ಟು ಅವನ ಕಾರ್ಯಕ್ಕೆ ನಮ್ಮ ತನುಮನವನ್ನ ಕೊಡಬೇಕೇ ಹೊರತು ನನ್ನ ಕಾರ್ಯಕ್ಕೋಸ್ಕರ ಅವನನ್ನ ಆಹ್ವಾನ ಮಾಡಬಾರ್ದು. ಅವನ ಕಾರ್ಯಕ್ಕೆ ಕರೆದು ನೋಡಿ, ಅವನು ಖಾಲಿ ಕೈಯಲ್ಲಿ ಬರೋದಿಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ, ತಗೊಂಡೇ ಬಂದಿರ್ತಾರೆ. ನಿಮ್ಗೆ ಬೇಕಾಗಿರೋದನ್ನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಓಕೆ, ಓಂ ಶಾಂತಿ.